ಇತ್ತು. ಆಮೇಲೆ ಸುಮಾರು ಈ ಜನವರಿಯಿಂದ ನಮಗೆ 0 ವೀಕ್ ಅಂತ ಶುರುವಾಯಿತು. 24 ವಾರ ಟ್ರೈನಿಂಗ್ ಆದ್ಮೇಲೆ ನಮ್ದು ಮಿಡ್ ಟರ್ಮ್ ರಜೆ 12 ದಿನ. ಸರ್ ಒಂದು ಶಿಸ್ತಿನ ಕಲಿಬೇಕಂದ್ರೆ ನಿಜವಾಗಿ ಒಬ್ಬ ವ್ಯಕ್ತಿ ಆದಂತ ಅವರು ಮಿಲಿಟರಿಗೆ ಹೋಗ್ಲೇಬೇಕು. ನಿಜವಾದ ಶಿಸ್ತು ಏನು ಅನ್ನೋದನ್ನ ನಾವು ಮಿಲಿಟರಿಯಲ್ಲಿ ಕಲಿತೀವಿ. ಆಮೇಲೆ ಡ್ರಿಲ್ ಅಂದ್ರೆ ಆ ವ್ಯಕ್ತಿ ದೊಡ್ಡವ್ರ ಜೊತೆ ಹೇಗೆ ಮಾತಾಡೋದು, ಚಿಕ್ಕವ್ರ ಜೊತೆ ಹೇಗೆ ನಡ್ಕೊಳ್ಳೋದು, ಕಮಾಂಡ್ ಅಂಡ್ ಕಂಟ್ರೋಲ್ ಅಂತ ಹೇಳ್ತೀವಿ ಇದನ್ನ. ಸರ್ ಅದನ್ನ ಕಲಿಸೋದೇ ಡ್ರಿಲ್. ಆ ಡ್ರಿಲ್ ಪೀರಿಯಡ್ ಎವ್ರಿ ಡೇ 2 ಪೀರಿಯಡ್ ಡ್ರಿಲ್ ಇರ್ತದೆ. ನಾವು ಡ್ರಿಲ್ ಮಾಡೋಕೆ ಸುಸ್ತಾಗ್ಬಿಡ್ತೀವಿ. ಪ್ರತಿದಿನ 2 ಟೈಮ್ ಇರುತ್ತೆ ಸರ್. ಪ್ರತಿದಿನ 2 ಪೀರಿಯಡ್ ಇರ್ತದೆ. ಅದರಲ್ಲಿ ಒಬ್ರು ರಾಯ್ ಸರ್ ಅಂತ ಇದ್ರು, ನಮ್ಗೆ ಅವರು ತುಂಬಾ ಜ್ಞಾಪಕ ಬರ್ತದೆ. ಆಯಪ್ಪ 100 ಸ್ಟೂಡೆಂಟ್ ಇದ್ರು, ಯಾರು ತಪ್ಪು ಮಾಡ್ತಾ ಇದ್ದಾನೆ ಅನ್ನೋದನ್ನ ಕಂಡುಹಿಡಿತಾರೆ ಇಲ್ಲಿಂದಾನೆ. ಅವ ಹೇಳ್ತಾನೆ, 4 ನಂಬರ್ ಮರ್ಗ್ಯಾ ಹಂಗಂತ ಹೇಳಿದ್ರೆ ಅವನು 4 ನಂಬರ್ 4ನೇ ನಂಬರ್ ತಪ್ಪು ಮಾಡಿದಾನೆ ಅಂತ. ಈಗ ನನ್ನ ಹೆಸರು ಹೇಳಿದೀನಿ, ನಾನು ತಪ್ಪು ಮಾಡಿದೀನಿ ಅಂತ ಅರ್ಥ. ಅದು 120 ಹುಡುಗರು ಡ್ರಿಲ್ ಮಾಡುವಾಗ್ಲೂ ಅವರು ಕಂಡುಹಿಡಿತಾರೆ. ಅಷ್ಟು ಬ್ರಿಲಿಯಂಟ್ ವ್ಯಕ್ತಿ. ಅಂತಹ ಗುರುಗಳ ಅಡಿಯಲ್ಲಿ ನಾವು ಡ್ರಿಲ್ ಕಲ್ತಿದೀವಿ. ಅದಾದ್ಮೇಲೆ ವೆಪನ್ ಟ್ರೈನಿಂಗ್ ಇರ್ತಾ ಇತ್ತು. ವೆಪನ್ ಟ್ರೈನಿಂಗ್ ಅಂತಂದ್ರೆ ರೈಫಲ್ ಅಲ್ಲಿ SLR ಇತ್ತು. ನಾವು SLR ಅಂದ್ರೆ ಸೆಲ್ಫ್ ಲೋಡಿಂಗ್ ರೈಫಲ್ ಅಂತ ಹೇಳಿ. ಅದಾದ್ಮೇಲೆ ಕಾರ್ಬನ್ ಇತ್ತು, AK-47 ಇತ್ತು, 2 ಇಂಚ್ ಮೋಟರು, ಇವೆಲ್ಲವನ್ನು ಮತ್ತೆ ಗ್ರೆನೇಡು, ಇವುಗಳೆಲ್ಲ ಟ್ರೈನಿಂಗು ಕೊಡ್ತಾ ಇದ್ರು. ಅದು ಹಂತ ಹಂತವಾಗಿ ಕೊಡ್ತಾ ಇದ್ರು. ಆಮೇಲೆ SLR ಜೊತೆನೆ ಮತ್ತೆ ನಮ್ಗೆ ಟ್ರೈನಿಂಗ್ ಅಲ್ಲಿ ಡ್ರಿಲ್ ಅಲ್ಲಿ ಕಾಲಿಯಾತ್ ಡ್ರಿಲ್ಲು, ವೆಪನ್ ಡ್ರಿಲ್ಲು ಇದೆಲ್ಲ ಇದೆ. ಕಾಲಿಯಾತ್ ಡ್ರಿಲ್ ಅಂದ್ರೆ ನಾರ್ಮಲ್ ನಾವು ಮಾಮೂಲಿ ಸ್ಕೂಲಲ್ಲಿ ಮಾಡ್ತೀವಲ್ಲ, ಸ್ಪೋರ್ಟ್ಸ್ ಮಾಡೋ ತರ ಇದು. ಮತ್ತೆ ಆಗಸ್ಟ್ 15th ದಿನಾಚರಣೆ ಅಥವಾ ಫಿಸಿಕಲ್ ಫಿಟ್ ಗೆ ಮಾಡೋಂಥದ್ದು. ಆಮೇಲೆ ರೈಫಲ್ ಜೊತೆ ಡ್ರಿಲ್ ಮಾಡೋದು, ಅದು ತುಂಬಾ ಚೆನ್ನಾಗಿದೆ. ಅದರಲ್ಲಿ ಒಂದು ದೊಡ್ಡ ಗಣ್ಯ ವ್ಯಕ್ತಿಗಳು ಬಂದಾಗ ಅವ್ರಿಗೆ ಗೌರವ ಕೊಡಕ್ಕೋಸ್ಕರ ಒಂದು ಸಲಾಮಿ ಶಸ್ತ್ರ ಅಂತ ಹೇಳ್ತೀವಿ. ಅದು ಕಮಾಂಡಿಂಗ್ ತುಂಬಾ ಚೆನ್ನಾಗಿದೆ. ಅಂತ ಹೇಳಿದ ತಕ್ಷಣ ಚೆಕ್ ಅಂತ ಒಂದು ಪೊಸಿಷನ್ ಕೊಡ್ತೀವಿ. ಈ ತರ ಅದು ಬರ್ತಕ್ಕಂತ ಗಣ್ಯ ವ್ಯಕ್ತಿ ಇದಾರಲ್ಲ, ಅವ್ರಿಗೆ ಒಂದು ಗೌರವವನ್ನ ಸಲ್ಲಿಸ್ತಾ ಇರೋದು. ಸೇನೆಯಿಂದ ಒಂದು ಗೌರವ ಅಂದ್ರೆ ದೊಡ್ಡ ವ್ಯಕ್ತಿ ಬರ್ತಾ ಇದ್ದಾರೆ, ಅವ್ರಿಗೆ ನಾವು ಕಮಾಂಡ್ ಕೊಡ್ಬೇಕು. ಉದಾಹರಣೆಗೆ ಅದೇ ರೀತಿ ಈಗ ರಾಷ್ಟ್ರೀಯ ಸಲ್ಯೂಟು ಅವುಗಳೆಲ್ಲ ಸಲಾಮಿ ಶಸ್ತ್ರಿಂದ ಕೊಡ್ತೀವಿ. ಅದನ್ನು ಕೂಡ ಕಲಿಸ್ತಾರೆ ನಮ್ಗೆ. ಮತ್ತೆ ವೆಪನ್ ಹ್ಯಾಂಡ್ಲಿಂಗ್ ಅದೆಲ್ಲ ಆದ್ಮೇಲೆ ನಮ್ಗೆ ಟೆಸ್ಟ್ ಇರ್ತದೆ, ಫೈರಿಂಗ್ ಟೆಸ್ಟ್. ಇದು ಕೊನೆ ಅಂತನಾ ಸರ್? ಇದು ಇಲ್ಲ ಕೊನೆ ಅಂತ ಇಲ್ಲ. ಈಗ ಮಿಡ್ ಟರ್ಮ್ ಇಂದ ನಾವು ಮಿಡ್ ಟರ್ಮ್ ಬಂದಿಲ್ಲ, ನಾವು ಇನ್ನು ಟ್ರೈನಿಂಗ್ ಅಲ್ಲಿ ಇದ್ದೀವಿ ಅಲ್ಲೇ. ಈ 6 ತಿಂಗಳು ಟ್ರೈನಿಂಗ್ ಮಾಡಿದ್ಮೇಲೆ ಮಿಡ್ ಟರ್ಮ್ ರಜೆ ಕಳಿಸ್ತಾರೆ. 6 ತಿಂಗಳು ಟ್ರೈನಿಂಗ್ ಗಿನ್ನ ಮೊದಲು ನಾವು ಫೈರಿಂಗು ಪಾಸ್ ಆಗ್ಬೇಕು, ಮತ್ತೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಲ್ಲಿ ಪಾಸ್ ಆಗ್ಬೇಕು, PT ಅಲ್ಲಿ ಪಾಸ್ ಆಗ್ಬೇಕು, ಡ್ರಿಲ್ ಅಲ್ಲಿ ಪಾಸ್ ಆಗ್ಬೇಕು. ಇದು ಒಂದು ಅರ್ಧ ವಾರ್ಷಿಕದಲ್ಲಿ ಏನು ನಮ್ಗೆ ಬರ್ಬೇಕು ಅದೆಲ್ಲ ಅವ್ರು ಕಲ್ಸಿರ್ತಾರೆ. ಆಮೇಲೆ ಫೈರಿಂಗ್ ಅಲ್ಲಿ ಏನಂದ್ರೆ ಈಚ್ ಅಂಡ್ ಎವ್ರಿ 1% ಫಸ್ಟ್ 50 ಮೀಟರ್ ದೂರದಿಂದ 50 ಗಜ ಅಂತ ಹೇಳ್ತೀವಿ. 50 ಗಜ್ಜು, 100 ಗಜ್ಜು, 200 ಗಜ್ಜು, 300 ಗಜ್ಜು ಅಂತ. ಅದು ಆ ಬಂದೂಕದು ರೇಂಜ್ ಇರ್ತದೆ, 300 ಗಜ್ಜು ಆ ತರ. ನಾವು ಫಸ್ಟ್ 50 ಮೀಟರ್ 100 ಮೀಟರ್ ಆ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡೋದು. ಫಿಕ್ಸ್ ಮಾಡಿ ಗ್ರೂಪಿಂಗ್ ಮಾಡ್ಬೇಕು. ಅಲ್ಲಿ ನಾವು ಫೈರಿಂಗ್ ಮಾಡಿದಾಗ ಎಲ್ಲಿ ಪಾಯಿಂಟ್ ಮಾಡಿರ್ತಾರೆ ಅವರು 8 ಸೆಂಟಿಮೀಟರ್ ಒಳಗಡೆ ನಮ್ದು ಎಲ್ಲ ಬುಲೆಟ್ಸ್ ಬಂದಿರ್ಬೇಕು. ಆವಾಗ ಅಕ್ಯುರಸಿ ಇದೆ ಇವಂದಂತ. 8 ಸೆಂಟಿಮೀಟರ್ ಇಂದ ಹೊರಗಡೆ ಹೋಯ್ತಂದ್ರೆ ಅವನು ಫೇಲ್ ಅಂತ, ಎಲಿಜಿಬಿಲಿಟಿ ಇಲ್ಲ ಅಂತ ಮತ್ತೆ ಅವನಿಗೆ ತರಬೇತಿನ ಮಾಡಿಸ್ತಾರೆ.
ಆದ್ರೆ ಅವರು ಉಸ್ತಾದ್ಗಳೆಲ್ಲ ಹೇಳ್ಕೊಡೋ ಪ್ರಕಾರನೇ ನಾವು ಮಾಡ್ತಾ ಇದ್ರೆ, ಫೈರಿಂಗ್ ಮಾಡ್ತಾ ಇದ್ರೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಹಾ ಸರ್. ಅದನ್ನೆಲ್ಲ ಪಾಸ್ ಮಾಡಿಕೊಂಡು ಬಂದ್ವಿ. ನಮ್ಮ ತಂದೆಗೆ ಆಮೇಲೆ ರಜಾ ಅಂತ 12 ದಿನ ರಜೆ ಘೋಷಣೆ ಮಾಡಿದ್ರು. ತುಂಬಾ ಖುಷಿ ಎಲ್ಲರಿಗೂ. ಸೇಬ್ ತಗೊಂಡು ಮರಳಿಗೂಡಿಗೆ ಅಂತ. ಮರಳಿಗೂಡಿಗೆ. ಆ, ಆಮೇಲೆ ಅಲ್ಲಿಂದ ಇಲ್ಲಿವರೆಗೆ ಬರೀ ಮನೆಯಲ್ಲೇನೆ ಏನು ಸಂಪರ್ಕ ಇಲ್ಲ, ಬರೀ ಲೆಟ್ರು. ಯಾರೋ ಲೆಟ್ರು ಬರೆಯೋದು. ನಮ್ಮ ಮನೆಯಲ್ಲಿ ಯಾರು ಬರೆಯೋರು ಇರಲಿಲ್ಲ. ನಮ್ಮ ತಾಯಿಗೂ ಓದ್ ಬರಹ ಇಲ್ಲ, ನಮ್ಮ ತಂದೆಗೂ ಓದ್ ಬರಹ ಇಲ್ಲ. ಅವರು ಯಾರೋ ನಮ್ಮೂರಲ್ಲಿ ಓದಿರ್ತಕ್ಕಂಥ ನಮ್ಮ ಅಪ್ಪಾಜಿ ಡಾಕ್ಟ್ರು ಅಂತ ಹೇಳಿದನ ಯಾರೋ ನಮಗೆ ಪೇಪರ್ ಕಟಿಂಗ್ ತಂದು ಕೊಟ್ಟಿದ್ರು. ಹಾ ಸರ್. ಅವ್ರ ಮನೇಲಿ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಅವರೆಲ್ಲರೂ ಲೆಟ್ರ್ ಬರೀತಿದ್ರು. ಅವರೇ ಬರೀತಿದ್ದು. ನಮ್ಮ ತಾಯಿ ಏನು ಹೋಗಿ ಹೇಳ್ಬೇಕು ಅದನ್ನ ಅವ್ರು ಬರೀತಿದ್ರು. ಅದು ನಮ್ಗೆ ಬರ್ತಿತ್ತು. ನಾವು ಅದನ್ನ ಓದ್ಕೊಂಡು ಪುನಃ ವಾಪಸ್ಸು ನಾವು ಬರ್ತಿದ್ವಿ. ಈ ತರ ನಾವು ಲೆಟ್ರಲ್ಲಿ ತಿಳಿಸಿದ್ವಿ ಜೂನ್ 24ನೇ ತಾರೀಕಿಗೆ ಬರ್ತಾ ಇದೀವಿ ಅಂತ. ಹಾ ಸರ್. ಆವಾಗ ಅದೇ ಪ್ರಕಾರ ರಜೆ ಸಿಕ್ತು. 12 ದಿನ ರಜೆಗೆ ಬಂದ್ವಿ. ಬಂದ್ಮೇಲೆ ಬಹಳ ಖುಷಿಯಾಗಿ ನನಗೆ ಕೆಲಸ ಸಿಕ್ಕಿದೆ, ಹೌದು. ನಾನೊಬ್ಬ ದೇಶದ ಸಿಪಾಯಿ, ಅರ್ಧ ಟ್ರೈನಿಂಗ್ ಪಾಸ್ ಮಾಡಿ ಬರ್ತಾ ಇದ್ದೀನಿ ಅಂತ ಹೆಮ್ಮೆ ಅಲ್ವಾ ಸರ್? ತುಂಬಾ ಹೆಮ್ಮೆ. ನನ್ಗೆ ಪ್ರತಿ ತಿಂಗಳು ಸಂಬಳ ಬಂದು 1800 ರೂಪಾಯಿ. ಹಾ ಸರ್. ನಮ್ದು ಖರ್ಚು ವೆಚ್ಚ ಎಲ್ಲ ಮುಗಿಸಿ ಒಂದು ಸುಮಾರು 18,000 ರೂಪಾಯಿ ನನ್ನ ಹತ್ರ ಇತ್ತು. ಹಾ ಸರ್. ಆ ದುಡ್ಡನ್ನ ತಗೊಂಡು ಬಂದೆ. ಅಂದ್ರೆ ಟ್ರೈನಿಂಗ್ ಪೀರಿಯಡ್ ಪೂರ್ತಿ ತಮಗೆ ಸಿಕ್ಕಂತ ವೇತನ ಅದು? ಹೌದೌದೌದು, 18,000. ಹಾ ಸರ್. ಸುಮಾರು ಪೂರ್ತಿ ಅಲ್ಲ, ನಾವು ಇನ್ನೂ ಕಂಪ್ಲೀಟ್ ಆಗಿಲ್ಲ ನಮ್ದು ಟ್ರೈನಿಂಗ್. ಹಾ ಸರ್. ನಾವು ಅಕ್ಟೋಬರ್ಗೆ ಹೋಗಿದ್ದು, ಜೂನ್ ಬರ್ತಾ ಇದೀವಿ. ಹಾ ಒಂದು ಸರ್. 9 ಮತ್ತು 10 ತಿಂಗಳು ಸಂಬಳ ಒಟ್ಟಿಗೆ. ಹಾ ಸರ್. ಸೆಪ್ಟೆಂಬರ್ ಇಂದ ಒಂದು 15,000 ಜೊತೆ ಮಾಡಿದೀವಿ. ಹಾ ಸರ್. ನಮ್ಗೆ 15,000 ಅಂದ್ರೆ ತುಂಬಾ ಗ್ರೇಟ್ ಅವಾಗ. ಹೌದು ಸರ್. ಆವಾಗ ಕೈಲೇ ಸಂಬಳ ಕೊಡ್ತಾ ಇದ್ದಿದ್ದು. ಹೌದು ಸರ್. ಮತ್ತೆ ನಮ್ದೆಲ್ಲ ಸಂಬಳನ ಅವರೇ ಇಟ್ಕೋತಿದ್ರು. ನಮ್ದು ಎಷ್ಟಂತ ಅಂದ್ಬಿಟ್ಟು ಮತ್ತೆ ಕೋತಲ್ಲಿ ಜಮಾ ಮಾಡ್ಬೇಕು ನಾವು ಸಂಬಳ. ಯಾಕಂದ್ರೆ ಅವಾಗ ಇಷ್ಟೊಂದು ಫೋನ್ ಪೇ ಇವೆಲ್ಲ ಏನಿರ್ಲಿಲ್ಲ. ಹೌದು ಸರ್. ಸಂಬಳ ಕೌಂಟ್ ಮಾಡಿ ಕೊಡ್ತಾ ಇದ್ರು. ನಾವು ಠೀಕ್ ಪಾಯಾಗಯ ಶ್ರೀಮಾನ್ ಅಂತ ಹೇಳ್ತಾ ಇದ್ವಿ. ಎಸ್ ಸರ್. ಅಂದ್ರೆ ಸಂಬಳ ಪ್ರತಿದಿನ ರಿಪೋರ್ಟ್ ಕೊಡ್ಬೇಕು, ಎಷ್ಟು ಕೊಡ್ತಾರೆ ಅಲ್ಲಿ ಸೈನ್ ಮಾಡಿರ್ತೀವಿ. ಇವಾಗ 1,600 ರೂಪಾಯಿ ಅಂತ ಸೈನ್ ಮಾಡಿದ್ರೆ ನಮ್ಗೆ 1,600 ರೂಪಾಯಿ ಎಣಿಸಿ ಬಾಬು ಕೊಡ್ತಾರೆ. ಅಲ್ಲಿ ಕಮಾಂಡರ್ ಮುಂದೆ ಹೋಗಿ ನಾವು ರಿಪೋರ್ಟ್ ಕೊಡ್ಬೇಕು. जय हिंद श्रीमान, मैं इस महीने का तनख्वाह 1,600 रुपया लिया हूं और मेरी तनख्वाह ठीक पाया गया श्रीमान. ಈ ತರ ಒಂದು ರಿಪೋರ್ಟ್ ಕೊಡ್ಬೇಕು ಅವರಿಗೆ, ಕಮಾಂಡರ್ಗೆ. ನನ್ನ ಸ್ಯಾಲರಿ ನನಗೆ ಬಂದಿದೆ ಸರ್ ಅಂತ. ಬಂದಿದೆ, ಏನು ತೊಂದರೆ ಇಲ್ಲ ಇದರಲ್ಲಿ ಅಂತೇಳಿ ರಿಪೋರ್ಟ್ ಕೊಡ್ಬೇಕು. ಈ ತರ ಕೊಡ್ತಿದ್ವಿ. ಎಲ್ಲರೂ ಕೊಡ್ಲೇಬೇಕು ಇದು. ಹಾ ಸರ್. ಈ ರೀತಿ ಕ್ಲೋಸ್ ಮಾಡಿದಂತ ಈ ದುಡ್ಡು ಸುಮಾರು ಒಂದು 15,000 ರೂಪಾಯಿ ಇತ್ತು. ತಗೊಂಡು ಬಂದು ನಮಗೆ ಬೆಂಗಳೂರಲ್ಲಿ ಇಳಿದ ತಕ್ಷಣ ಈ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗೆ 12:30ಗೆ ಬಂದ್ಬಿಡ್ತದೆ ಅದು ಟ್ರೈನು. ಕರ್ನಾಟಕ ನೋಡ್ತಾ ಇದೀವಿ, ಖುಷಿಯೋ ಖುಷಿ. ಮತ್ತೆ ನಾವು ಟ್ರೈನಿಂಗ್ ಅಲ್ಲಿ ತುಂಬಾ ಸಣ್ಣ ಆಗಿದ್ದೀವಿ. ಹೋದಾಗ ದಪ್ಪ ಇದ್ವಿ, ಟ್ರೈನಿಂಗ್ ಅಲ್ಲಿ ಸಣ್ಣ ಆಗಿದ್ದೀವಿ. ಮತ್ತೆ ಸರಿ, ಮನೆಯವ್ರಿಗೆ ಈ ಸಂಬಳದಲ್ಲಿ ಮನೆಯವ್ರಿಗೆಲ್ಲ ಏನು ತಗೋಬೇಕು ಅಂತೇಳಿ ನಮ್ಮ ತಂದೆಗೆ ಪಾಲಿಸ್ಟರ್ ಪಂಚೆ, ಪಿಲೆ ಪಂಚೆ ಅಂತಾರೆ, ಹಾ ಸರ್. ಅದು ಮತ್ತೆ ಟರ್ಕಿ ಟವಲ್, ಇದು ಬಹಳ ಟ್ರೆಂಡ್ ಅವಾಗ. ಅದು ತುಂಬಾ ಇಷ್ಟ. ಅದನ್ನ ಅಲಂಕಾರ್ ಕಾಂಪ್ಲೆಕ್ಸ್ ಅಂತ ಇದೆ ನಮ್ಮ ಕೆಂಪೇಗೌಡ ರೋಡ್ ಅಲ್ಲಿ. ಹಾ ಸರ್. ನಮ್ಮ ಫ್ರೆಂಡ್ ಸುಬ್ರಹ್ಮಣ್ಯ ಅನ್ನೋನ್ಗೆ ಗೊತ್ತಿತ್ತು ಅದು. ಹಾ ಸರ್. ಯಾಕಂದ್ರೆ ಅವನು ಕೋಲಾರದಿಂದ ಸೆಲೆಕ್ಟ್ ಆಗಿದ್ದವನು. ಹಾ ಸರ್. ಅವನು ಮತ್ತೆ ನಾವು ಬೆಂಗಳೂರು ಅಷ್ಟು ಗೊತ್ತಿಲ್ಲ, ಅವನಿಗೆಲ್ಲ ಗೊತ್ತು ಬೆಂಗಳೂರಲ್ಲಿ. ಹಾ ಸರ್. ಅವನೇ ಕರ್ಕೊಂಡು ಹೋಗಿದ್ದು. ಫಸ್ಟ್ ನಮ್ಗೆ ಅಲಂಕಾರ್ ಕಾಂಪ್ಲೆಕ್ಸ್ ಇಂಟ್ರೊಡ್ಯೂಸ್ ಮಾಡಿದ ಅವನು. ಅಲ್ಲಿ ಹೋಗಿ ನೋಡಿದ್ವಿ, ತುಂಬಾ ಕಡಿಮೆ ಬೆಲೆಯಲ್ಲಿ ಎಲ್ಲ ಸಿಕ್ತು. ಮತ್ತು ನಮ್ಮ ತಂಗಿಗೆ ಸೀರೆ, ನಮ್ಮ ತಾಯಿಗೆ, ನಮ್ಮ ತಂಗಿಗೆ ಸೀರೆ ಅಲ್ಲ, ನಮ್ಮ ತಾಯಿಗೆ ಸೀರೆ, ನಮ್ಮ ತಂಗಿಗೆ ಬಳೆ, ಮತ್ತೆ ಸಣ್ಣ ಪುಟ್ಟ ಅವಳಿಗೆ ಬೇಕಾದಂಥ ವಸ್ತುಗಳು, ಸ್ವೀಟು ಎಲ್ಲ ಪ್ಯಾಕ್ ಮಾಡಿಕೊಂಡು ಪುನಃ ಮೈಸೂರು ಟ್ರೈನಿಗೆ ಹತ್ತಿದ್ವಿ. ಸುಮಾರು ಸಂಜೆ ಒಂದು 6-7 ಗಂಟೆ ಆಗಿತ್ತು. ತುಂಬ ಖುಷಿ ನನಗೆ. ಒಂದು ಸೂಟ್ ಕೇಸ್ ಇಟ್ಕೊಂಡು ಹೋಗ್ತಾ ಇದೀವಿ. ಮಿಲಿಟರಿ ಕ್ಯಾಂಟೀನ್ದೇ ಸೂಟ್ ಕೇಸ್ ನಮ್ಮದು. ಹಾ ಸರ್. ಅಲ್ಲಿ VIP ಸೂಟ್ ಕೇಸ್ ಅಂತ ಬರ್ತದೆ, ಹಾ ಸರ್. ತುಂಬ ಸ್ಟ್ರಾಂಗ್ ಆಗಿದೆ. ಅದು ಈಗಲೂ ಇದೆ ಮನೇಲಿ. ಅದನ್ನು ತೊಗೊಂಡು ಬರ್ತಾ ಇದೀವಿ ಒಂದು ಗತ್ತ ಗಾಂಭೀರ್ಯದಲ್ಲಿ. ನಾನೊಬ್ಬ ಸಿಪಾಯಿ,
ಹೌದು ಸರ್. ಮಿಲಿಟರಿಯಿಂದ ಪ್ರಪ್ರಥಮವಾಗಿ ಬರ್ತಾ ಇದ್ದೀನಿ ಅಂತೇಳಿ. ಆದ್ರೆ ನಮ್ಮೂರ ಬಸ್ ಇಳಿದು ಸುಮಾರು ಸಂಜೆ ಒಂದು 6-7 ಗಂಟೆ ಆಗಿರ್ಬೋದು. ಬಸ್ ಇಳಿದು ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗುವಾಗ ಒಂದು ಸಂತೋಷ. ನನ್ನ ಫಸ್ಟ್ ಸಂಬಳ, ಮತ್ತೆ ಬೇಕಾದಷ್ಟು ನಮ್ಮ ತಂದೆಗೆ ಬೇಕಾದ್ದು, ನಮ್ಮ ತಾಯಿಗೆ ಬೇಕಾದ, ನಮ್ಮ ತಂಗಿಗೆ ಬೇಕಾದ ಎಲ್ಲ ಬಟ್ಟೆ ಬರೆ ತಕೊಂಡು ಹೋಗ್ತಾ ಇದ್ದೀನಿ ಅನ್ನೋ ಒಂದು ಖುಷಿ. ಎಷ್ಟೊತ್ತಿಗೆ ಮನೆಗೆ ಅವ್ರನ್ನೆಲ್ಲ ನೋಡ್ತೀನಿ ಅಂತ. ಬೆಂಗಳೂರಿಂದ ತಗೊಂಡಿದ್ದಂತ ಬಟ್ಟೆಗಳು, ಹೊಸ ಬಟ್ಟೆಗಳು. ಹೌದೌದು, ಬೆಂಗಳೂರಿಂದ ಅಲಂಕಾರ ಕಾಂಪ್ಲೆಕ್ಸ್ ಅಲ್ಲಿ ಅಂತ ಹೇಳಿದ್ನಲ್ಲ, ಅದ್ನೇ ತಗೊಂಡಂತ ಬಟ್ಟೆಗಳನ್ನೆಲ್ಲ ಅವ್ರಿಗೆ ಕೊಡ್ಬೇಕು, ಒಂದು ಖುಷಿ ಮನ್ಸಲ್ಲಿ. ಹಾ ಸರ್. ಎಷ್ಟೊತ್ತಿಗೆ ಅವ್ರನ್ನೆಲ್ಲ ಭೇಟಿ ಆಗ್ತೀನಿ ಅಂತ ಹಾ ಸರ್. ಬೇಗ ಬೇಗ ಹೋದೆ. ಅವ್ವ ಅವ್ವ ಅಂತ ಮನೆ ಒಳಗಡೆ ಹೋದವನು, ತುಂಬಾ ಜನ ಎಲ್ಲ ನೆಂಟರು ಬಂದಿದ್ರು. ಅವ್ರನ್ನೆಲ್ಲ ನೋಡಿ ನನಗೆ ಏನಪ್ಪ ಇಷ್ಟೊಂದು ಜನ ಬಂದಿದ್ದಾರೆ, ಮೋಸ್ಟ್ಲಿ ನನ್ನನ್ನೇ ನೋಡಕ್ ಬಂದ್ರೇನೋ ಅಂತ ಅನ್ಕೊಂಡೆ. ಆಮೇಲೆ ತಾಯಿ ಕೈಗೆ ಆ ಬಟ್ಟೆನ ಕೊಟ್ಟೆ. ಅವ ಇದು ನಿನ್ಗೆ, ಇದು ನಮ್ಮ ಅಪ್ಪನ್ಗೆ ಅಂತ ಹೇಳಿ ಕೊಟ್ಟೆ. ಕೊಟ್ಟ ತಕ್ಷಣ ಅವರು ಕಣ್ಣೀರು ತುಂಬಿಕೊಂಡ್ರು. ಮತ್ತೆ ನಮ್ಮ ನೆಂಟರೆಲ್ಲ ನನ್ನನ್ನೇ ನೋಡ್ತಾ ಇದ್ರು. ಏನಕ್ಕೆ ಕಣ್ಣೀರು ತುಂಬ್ಕೋತಾ ಇದ್ದೀರಿ, ಏನಾಯ್ತು ಏನಂತ ಹಿಂಗೆ ಆ ಕಡೆ ಈ ಕಡೆ ನೋಡೋ ಅಷ್ಟರಲ್ಲಿ ನಮ್ಮ ತಂದೆ ಫೋಟೋದಲ್ಲಿ ಹಾರ ಇತ್ತು. ಈ ಒಂದು ದುಃಖ ನನ್ನ ಜೀವನದಲ್ಲಿ ತಡೆಯಲಾರದ ಸಂಕಟ. ಈ ಅದನ್ನ ನೋಡಿ ನನಗೆ ಏನ್ ಹೇಳ್ಬೇಕು, ಏನ್ ಮಾತಾಡ್ಬೇಕಂತ ಅನ್ನೋದು ಅರ್ಥಲೇ ಆಗ್ಲಿಲ್ಲ. ಎದೆನೆ ಒಡೆದೋದಂಗಾಯ್ತು. ಛೇ, ಎಷ್ಟೊಂದು ಕಷ್ಟಪಟ್ಟು ನಮ್ಮನ್ನ ಸಾಕಿ, ನಿಜವಾಗಿ ನಮ್ಮ ತಂದೆ ಮೂಟೆ ಹೊತ್ತು ನಮ್ಮನ್ನ ಸಾಕಿದ್ದಾರೆ. ನಮ್ಮ ತಂದೆಯವರು ಬೇರೆಯವ್ರ ಮನೆ ಕೂಲಿ ಕೆಲಸ ಮಾಡಿ ಮತ್ತೆ ಮೂಟೆ ಹೊತ್ತು ಸಾಕಿದ್ರು, ನಮ್ಮನ್ನ ದೊಡ್ಡವ್ರು ಮಾಡಿದ್ರು. ಆದ್ರೆ ಅವ್ರನ್ನ ನಾನು ಚೆನ್ನಾಗಿ ನೋಡ್ಕೊಳ್ಳೋ ಅಂತ ಕಾಲದಲ್ಲಿ ಅವರೇ ಇಲ್ಲ. ಅದು ನನಗೆ ಬಹಳ ದುಃಖ. ಇವತ್ತಿಗೂ ಆ ದುಃಖನ ಮರೆಯಕ್ಕೆ ಸಾಧ್ಯ ಇಲ್ಲ. ಹೌದು ಸರ್. ಏನಂದ್ರೆ, ನಾವು ಎಷ್ಟು ಖುಷಿ ಪಡ್ತೀವಿ, ಅದಕ್ಕೆ ಒಂದ್ ಕಡೆ ತಂದೆ ಅನ್ನುವಂಥ ಸಪೋರ್ಟ್ ಇಲ್ಲ ಅಂದ್ರೆ ಸತ್ಯ ಸರ್. ನಿಮ್ಗೆ ಈ ಜಗತ್ನಲ್ಲಿ ಏನಿದ್ರೂ ಕಮ್ಮಿನೇ. ನಿಜ ಸರ್. ನಿಮ್ಗೆ ಆಸ್ತಿ ಇಲ್ಲದೆ ಇರ್ಬೋದು, ಅಂತಸ್ತು ಇಲ್ಲದೆ ಇರ್ಬೋದು, ಆದ್ರೆ ಹಿಂದೆ ತಂದೆ ಒಬ್ರು ಇದ್ದಾರೆ ಅಂತ ಅನ್ನೋ ಒಂದು ಬೆಂಬಲ ಇದೆಯಲ್ಲ, ನಿಜ ಅದು ಸರ್. ನಿಜವಾಗೂ ಯಾವ ದೇವರು ನಿಜವಾಗಿ ಕೊಡಕ್ ಸಾಧ್ಯ ಇಲ್ಲ. ತಂದೆ ಒಬ್ಬ ನಮ್ಮ ಜೊತೆ ಇದ್ದಾರೆ ಅಂದ್ರೆ ಆವತ್ತಿಂದ ನನಗೆ ತುಂಬಾ ಬೇಜಾರಾಯ್ತು. ಛೇ, ಏನಿದು, ನಾನೊಬ್ಬ ಹೆಮ್ಮೆಯ ಸಿಪಾಯಿ ಆಗ್ತಾ ಇದ್ದೀನಿ. ಆ ಖುಷಿನ ಹಂಚ್ಕೊಳಕ್ಕೆ ನಮ್ಮ ತಂದೆ ಇಲ್ಲ. ಮತ್ತೆ ನನಗೆ ಯಾಕೆ ಹಿಂಗ್ ಮಾಡಿದ್ರಿ ಕೇಳಿದೆ ನಮ್ಮ ತಾಯಿನ. ಹಾ ಸರ್. ಲೆಟ್ರ್ ಬರಿಬೇಕಾಗಿತ್ತು, ಹೇಳ್ಬೇಕಾಗಿತ್ತು, ಫೋನ್ ಮಾಡಿಸ್ಬೇಕಾಗಿತ್ತು, ಟೆಲಿಗ್ರಾಮ್ ಮಾಡಿಸ್ಬೇಕಾಗಿತ್ತು, ನನ್ಗೆ ವಿಷಯ ತಿಳಿಸ್ಬೇಕಾಗಿತ್ತು. ಹಾ ಸರ್. ನಮ್ಮ ತಾಯಿ ಕಣ್ಣೀರಾಗ್ತಾ ಹೇಳಿದ್ರು, ಹೌದಪ್ಪ, ನೀನ್ ಕೇಳೋದು ನ್ಯಾಯ ಇದೆ, ಆದ್ರೆ ನಿಮ್ಮಪ್ಪನೇ ಬೇಡ, ಅವನು ಟ್ರೈನಿಂಗ್ ಮಾಡ್ತಾ ಇದ್ದಾನೆ, ನಾನು ಹುಷಾರಿಲ್ಲ ಅನ್ನೋದನ್ನ ಟೆನ್ಷನ್ ಅವನ ತಲೆಗೆ ತುಂಬಿದ್ರೆ ಅವನು ಟ್ರೈನಿಂಗ್ ಮಾಡದೆ ಬಂದ್ಬಿಡ್ತಾನೆ. ಮತ್ತೆ ನನ್ನ ಮಗಳಿಗೆ ಯಾರು ದಿಕ್ಕು? ನಾನು ಬದುಕದ್ನ ನೋಡ್ತೀನಿ, ಹಾ ಸರ್. ಸತ್ನ ಹೋಗ್ತೀನಿ, ಎಲ್ರೂ ಒಂದಿನ ಸಾಯ್ಲೇಬೇಕಲ್ವಾ ಅಂತ ಹಾ ಸರ್. ನಿಮ್ಮಪ್ಪ ನಿನ್ನ ಯಾವ ಫ್ರೆಂಡ್ಸ್ಗೂ ಲೆಟ್ರ್ ಬರೆಯಕ್ಕೆ ಕೊಡ್ಲಿಲ್ಲ, ಚೆನ್ನಾಗಿದ್ದೀನಿ ಅಂತಾನೆ ಪ್ರತಿ ಲೆಟ್ರಲ್ಲೂ ಬರ್ಸಿದಾರಪ್ಪ. ಹಾ ಸರ್. ಇದಕ್ಕೆ ಕಾರಣನೇ ನಿಮ್ಮ ತಂದೆ. ಹಾ ಸರ್. ನಿಮ್ಮ ತಂದೆ ಹೇಳ್ದಂಗೆ ನಾವು ಮಾಡಿದೀವಿ ಹಾ ಸರ್. ಅಂತ ಕಣ್ಣೀರು ತುಂಬಿಕೊಂಡು ನಂಗೆ ಬಹಳ ದುಃಖ ಆಯ್ತು. ಆದ್ರೆ ನಿಮ್ಮ ತಂದೆಯವ್ರದೇ ಆಸೆ ಬೇಡ, ಅವನು ಒಬ್ಬ ದೇಶಕ್ಕೆ ಸಿಪಾಯಿ ಆಗ್ತಾ ಇದ್ದಾನೆ, ದೇಶಕ್ಕಾಗಿ ಯೋಧ ಆಗ್ತಾ ಇದ್ದಾನೆ, ನಮ್ಗೆ ಕರ್ನಾಟಕದಲ್ಲಿ ಕೆಲಸ ಕೊಡಿಸೋಷ್ಟು ಶಕ್ತಿ ಇಲ್ಲ, ಅವನೇ ಸ್ವತಃ ಅವನ ಕಾಲ ಮೇಲೆ ಅವನು ನಿಂತ್ಕೊಂಡಿದ್ದಾನೆ. ನಾನು ಈಗ ಹುಷಾರಿಲ್ಲ ಅನ್ನೋ ಮಾತು ಕೇಳಿದ್ರೆ ಅವನ ತರಬೇತಿ ಹಾಳಾಗ್ತದೆ, ಮತ್ತೆ ಅವನಿಗೆ ತಲೆ ಕೆಟ್ಟು ವಾಪಸ್ ಬಂದ್ಬಿಡ್ತಾನೆ. ಬಂದು ಮತ್ತೆ ಇಲ್ಲಿ ನಮ್ಮ ಥರನೇ ಕೂಲಿ ಮಾಡ್ಕೊಂಡು ಜೀವನ ಮಾಡ್ಬೇಕಾಗ್ತದೆ, ಬಿಟ್ಬಿಟ್ಟು ಬಂದ್ಬಿಡ್ತಾನೆ ಅವನು. ಆಸೆ ಜಾಸ್ತಿ. ಹಂಗಾಗಿ ಬೇಡ, ಅವನಿಗೆ ವಿಷಯ ತಿಳಿಸೋದು ಬೇಡ, ಚೆನ್ನಾಗಿದ್ದೇನೆ ಅಂತಾನೆ ತಿಳಿಸಿ ಪ್ರತಿ ಲೆಟ್ರಲ್ಲೂ.
ದೇವ್ರ ದಯಿಂದ ನಾನೇನಾದ್ರೂ ಉಳ್ಕೊಂಡಿದ್ರೆ ನೋಡ್ತೀನಿ, ಇಲ್ಲ ಅಂದ್ರೆ ಈ ಮನೆಗೆ ಅವನೇ ಆಧಾರ ಅಂತ ಹೇಳಿದ್ರು. ಹಂಗಾಗಿ ನಾವು ಬರೀಲಿಲ್ಲ. ಬಹಳ ದುಃಖ ಆಯ್ತು. ಛೇ, ಇಷ್ಟೊಂದು ಸಂಭ್ರಮದಿಂದ ನಾನು ಬಂದಿದ್ದೀನಿ, ಅದನ್ನ ಹಂಚ್ಕೊಳ್ಳೋಕ್ಕೆ ನನ್ನ ತಂದೆ ಅವರೇ ಇಲ್ವಲ್ಲ ಅಂತ ಬಹಳ ದುಃಖ ಆಯ್ತು. ನಾನು ಗೋಳಾಡ್ದೆ. ಏನೇ ಗೋಳಾಡಿದ್ರು ಸತ್ತೋಗಿರೋರು ಇನ್ನೆಲ್ಲಿಂದ ಸಿಗ್ಬೇಕು. ಆಮೇಲೆ ತುಂಬಾ ನರ್ವಸ್ ಆಗ್ಬಿಟ್ಟೆ ನಾವು. ಮತ್ತೆ ಹೋಗೋದು ಬೇಡ, ಏನ್ ಮಾಡೋದು ಅಂತೇಳಿ. ಆಮೇಲೆ ನಮ್ಮ ಅಪ್ಪಾಜಿ ಡಾಕ್ಟರ್ ಅಂತ ಇದ್ರಲ್ಲ, ಅವರು ನಾನು ಹೋಗೋದಿಲ್ಲ ಅಂತ ಕೂತ್ಕೊಂಡಿದ್ದೆ. ಅವ್ರು ಹೇಳಿದ್ರು, ಓಕೆ ಅಪ್ಪ, ನೀನು ಹೋಗ್ಬೇಡ, ಇಲ್ಲೇ ಇರು. ಇನ್ನೇನ್ ಮಾಡ್ತಿ, ಆ ಕೂಲಿ ಹೋಗ್ತಾರಲ್ಲ ಜನ, ಅವ್ರ ಜೊತೆನೆ ನೀನು ಹೋಗಿ ಜೀವನ ಸಾಕು. ಒಬ್ಬ ದೇಶ ಸಿಪಾಯಿ ಆಗ್ಬೇಕು ಅಂತಂದ್ರೆ ಅದೇ ಉದ್ದೇಶದಿಂದ ನಿಮ್ ತಂದೆ ನಿನ್ನನ್ನು ಕರ್ಸ್ಕೊಳ್ಳಿಲ್ಲ. ಈಗ ನೀನ್ ಹೋಗೋದಿಲ್ಲ ಅಂದ್ರೆ ಹೆಂಗೆ ಸಾಧ್ಯ? ಅವರ ಆಸೆ ನೆರವೇರ್ಬೇಕಂದ್ರೆ ನೀನು ಸರ್ವಿಸ್ ಮಾಡ್ಬೇಕು. ಒಬ್ಬ ದೇಶಕ್ಕೆ ಒಂದು ಹೆಸರು ತರಬೇಕು, ನಿನ್ ಮನೆಗೆ ಹೆಸರು ತರಬೇಕಂದ್ರೆ ನೀನು ಸರ್ವಿಸ್ ಅಲ್ಲಿ ಇರ್ಬೇಕು. ಅವಾಗ್ಲೇ ಅವ್ರಿಗೆ ಒಂದು ಶಾಂತಿ ಅಂತ ಅವ್ರು ಹೇಳಿದ್ರು. ಆವಾಗ ಸರಿ ಅಂತೇಳಿ 12 ದಿನ ರಜೆಯಲ್ಲಿ ನಮ್ಮ ಎಲ್ಲರ, ನಮ್ಮ ಚಿಕ್ಕಪ್ಪಂದಿರು, ಅತ್ತೆ ಮಾವ ಅವ್ರನ್ನೆಲ್ಲ ಎಲ್ಲರ ಮನೆಗೂ ಹೋಗಿ ಒಂದು ಭೇಟಿ ಮಾಡಿ ಮತ್ತೆ 12 ದಿನ ಬೇಗ ಮುಗ್ದೇ ಹೋಯ್ತು. ಪುನಃ ವಾಪಸ್ಸು ಅವರೆಲ್ಲರೂ ಧೈರ್ಯ ತುಂಬಿ ಕಳಿಸಿದ್ರು. ಪುನಃ ನಾನು ವಾಪಸ್ಸು ಕಾಶ್ಮೀರಕ್ಕೆ ಟ್ರೈನಿಂಗ್ಗೆ ನಮ್ಮ ಎಲ್ಲ ಹುಡುಗರ ಜೊತೆ ಎಲ್ಲ ಒಂದು ಫುಲ್ ಬ್ಯಾಚ್ ಬಂದಿದ್ವಿ ನಾವು. ಸರ್. ಎಲ್ಲರೂ ಪುನಃ ಒಟ್ಟಾಗಿ ಹೋದ್ವಿ. ಹೋದ್ಮೇಲೆ ಮತ್ತೆ ಇನ್ನ 3 ತಿಂಗಳು ನಮ್ದು ಕಸಂ ಪರೇಡ್ ಅಂತ ಹೇಳ್ತೀವಿ. ಕಸಂ ಪರೇಡ್ ಅಲ್ಲಿ ಪರೇಡ್ ಕಮಾಂಡರ್ ನಾನೇ ಆಗಿದ್ದು. ಸರ್. ಅದು ಬಹಳ ಮಜಾ ಆದಂತ ವಿಚಾರ. ಏನಂದ್ರೆ ಅದು ವಾಯ್ಸ್ ಜೋರಾಗಿರ್ಬೇಕು. ಸರ್. ನಾನಿಲ್ಲಿ ಕಮಾಂಡರ್ ನಿಂತಿದ್ದೀನಿ, ಪರೇಡ್ ಕಮಾಂಡರ್ ಅಂದ್ರೆ ಈ ಕಡೆ ನಿಂತಿದ್ದೀನಿ ಅಂದ್ರೆ ಈ ಕಡೆ ಒಂದು 120 ಟ್ರೈನಿಂಗ್ ಹುಡುಗರು, 3-4 ಪ್ಲಾಟೂನ್, ಈ ಕಡೆ ಒಂದು 120 ಹುಡುಗರು ಇರ್ತಾರೆ. ಎಲ್ರಿಗೂ ನಾನೇನ್ ಕಾಷನ್ ಕೊಡ್ತೀನಿ ಸರ್, ಅದು ನಿಮ್ಮ ಧ್ವನಿ ಎಲ್ಲರೂ ಕೇಳ್ಬೇಕು. ಆತರ ಅದು ಈ ರೀತಿ ಹೇಳಿದ ತಕ್ಷಣ ಅಷ್ಟೂ ಜನ ಹಿಂಗೆ ಎದೆ ಉಬ್ಸಿ ಠಕ್ ಅಂತ ಸಾವಧಾನ ಆಗ್ತಾರೆ. ಆಮೇಲೆ ನಮ್ದು ಕಸಂ ಪರೇಡ್ ಎಲ್ಲ ಆಯ್ತು. ಆದ್ಮೇಲೆ ಇನ್ನೊಂದು ದುಃಖದ ಸಂಗತಿ ಪುನಃ ಬಂತಲ್ಲಿ. ಯಾಕಂದ್ರೆ ಯಾರು ನಮ್ಮ ಕ್ಲೋಸ್ ಫ್ರೆಂಡ್ಸ್ ಅಂತ ಇರ್ತೀವಿ ಅವರೆಲ್ಲ ಬೇರೆ ಬೆಟಾಲಿಯನ್ಗೆ ಟ್ರಾನ್ಸ್ಫರ್ ಆದ್ರು. ನಮ್ನೆಲ್ಲರನ್ನು 4 ಬೆಟಾಲಿಯನ್ಗೆ ಟ್ರಾನ್ಸ್ಫರ್ ಮಾಡೋರು. ಒಂದು ನನ್ನ ಜೊತೆ ಒಂದು 3-4 ಜನ ನಮ್ಗೆ ಗೊತ್ತಿರೋರು 194ಕ್ಕೆ, ಮತ್ತೆ ಕೆಲವರು ನಮ್ಮೂರ್ ಪಕ್ಕದವನು ಇಬ್ರು ನನ್ನ ಜೊತೆ ಯಾರು ಬಂದಿದ್ರು ನಮ್ಮೂರ್ ಪಕ್ಕದವರು, ಅವ್ರು ಬಂದ್ಬಿಟ್ಟು 94 ಓನ್ಲಿ 94, ನಂದು 194, ಇನ್ನೊಬ್ರು 32ನೇ ಬೆಟಾಲಿಯನ್, ಇನ್ನೊಬ್ರು 54. ಈ ತರ 4 ಬೆಟಾಲಿಯನ್ಗೆ ಎಲ್ಲರನ್ನು ಬೇರೆ ಬೇರೆ ಸ್ನೇಹಿತರೆಲ್ಲ ಬೇರೆ ಬೇರೆ ಆಗ್ತಾ ಇದೀವಿ ಇವಾಗ. ಬೆಟಾಲಿಯನ್ ಅಂದ್ರೆ ಕೆಲವರು ರಾಜಸ್ಥಾನ, ಕೆಲವರು ಪಂಜಾಬ್, ಟ್ರೈನಿಂಗ್ ಎಲ್ಲಾರು ಒಂದೇ ಕಡೆ ಆಯ್ತು. ಈಗ ಬೇರೆ ಬೇರೆ ಕಡೆ ಹೋಗ್ತಾ ಇದೀವಿ. ನಮ್ದು ಕಾಶ್ಮೀರದಲ್ಲೇ ಉಳ್ಕೊಂತು. ನಮ್ ಬೆಟಾಲಿಯನ್ ಅಲ್ಲೇ 194 ಅಲ್ಲೇ ಇತ್ತು. ನಮ್ಗೆ ಗಾಡಿ ಬಂದ್ ಕರ್ಕೊಂಡು, ನಮ್ ಬೆಟಾಲಿಯನ್ ಇಂದ ಟ್ರೈನಿಂಗ್ ಸೆಂಟರ್ಗೆ ಗಾಡಿ ಬಂದಿತ್ತು, ಕರ್ಕೊಂಡು ಪುನಃ ಅಲ್ಲೇ 94 ಅಲ್ಲೇ ಇತ್ತು. ಅದು ಅನಂತನಾಗ್ ಡಿಸ್ಟ್ರಿಕ್ಟ್ ಅಂತ ಒಂದಿದೆ ಅಲ್ಲಿ ಕಾಶ್ಮೀರದಲ್ಲಿ. ಅನಂತನಾಗ್ ಡಿಸ್ಟ್ರಿಕ್ಟ್ ಅಲ್ಲಿ ಇತ್ತು. ಇನ್ ಬೇರೆಯವರು ಪಂಜಾಬ್ ಅಲ್ಲಿ ಕರ್ಕೊಂಡು ಹೋದ್ರು. ಸುಮಾರು 95 ಅಕ್ಟೋಬರ್ 19ನೇ ತಾರೀಕು ನಾವು ಬೆಟಾಲಿಯನ್ಗೆ ರಿಪೋರ್ಟ್ ಮಾಡಿದ್ವಿ. ಆಗ ಇನ್ನ ಹೊಸಬ್ರು ನಾವು. ಅಲ್ಲಿ ಹೋಗಿ ಎಲ್ಲರಿಗೂ ಇಂಟ್ರೊಡ್ಯೂಸ್ ಆಯ್ತು. ನಾವು ಕಾಶ್ಮೀರದ STC ಗೋಗಲ್ಯಾಂಡ್ ಅಂತ ಹೆಸರು. ಅಲ್ಲಿ STC ಕಾಶ್ಮೀರ್ ಅಂತ, ಅದು ಪ್ಲೇಸ್ ಬಂದು ಗೋಗಲ್ಯಾಂಡ್. ಗೋಗಲ್ಯಾಂಡ್ ಅಲ್ಲಿ ಟ್ರೈನಿಂಗ್ ಮುಗಿಸಿ 1995 ಅಕ್ಟೋಬರ್ 19ನೇ ತಾರೀಕು ನಮ್ದು ಪೋಸ್ಟಿಂಗ್ ಆಗ್ತದೆ ಕಸಂ ಪರೇಡ್ ಎಲ್ಲ ಮುಗಿದ್ಮೇಲೆ.
ಪೋಸ್ಟಿಂಗ್ ಆದಾಗ ನಮ್ಗೆ ಪೋಸ್ಟಿಂಗ್ ಬಂದಿದ್ದು 194ನೇ ಬೆಟಾಲಿಯನ್. ಆವಾಗ ನಮ್ಮ ಅದೃಷ್ಟವಶಾತ್ತು ಅದು ಆ ಬೆಟಾಲಿಯನ್ ಕಾಶ್ಮೀರ ಸಿಟಿಯಲ್ಲಿ ಇದೆ. ಸೆಕ್ಟ್ರಿಯೇಟ್ ಅಂತ ಹೇಳ್ತೀವಿ. ಸೆಕ್ಟ್ರಿಯೇಟ್ ಅಂದ್ರೆ ನಮ್ಮ ವಿಧಾನಸೌಧ ಅಲ್ವಾ, ಹಾ ಸರ್, ಆ ರೀತಿ ಹಾ ಸರ್, ಸೆಕ್ಟ್ರಿಯೇಟ್ ಅಂತ ಹೇಳ್ತೀವಿ. ಹಾ ಸರ್, ಅಲ್ಲಿ ಡ್ಯೂಟಿನ ನಿಭಾಯಿಸಬೇಕಾಗಿತ್ತು. ಹಾ ಸರ್, ಅವಾಗೆಲ್ಲ ಏನಂದ್ರೆ ಕಾಶ್ಮೀರದಲ್ಲಿ ತುಂಬಾ BSF ಇತ್ತು, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಕಾಶ್ಮೀರ ಸಿಟಿ ಒಳಗಡೆ ಇತ್ತು. ಯಾಕಂದ್ರೆ ಉಗ್ರವಾದಿಗಳ ಹಾವಳಿ ಜಾಸ್ತಿ. ತುಂಬಾ ಜಾಸ್ತಿ ಆಗಿತ್ತು. ಇಂಟರ್ನಲ್ ಸೆಕ್ಯೂರಿಟಿ ಡ್ಯೂಟಿ ಅಂತೇಳಿ IS ಡ್ಯೂಟಿಗೆ ತುಂಬಾ ಕಡೆ BSF ಅವ್ರಿಗೆ ಡಿಪ್ಲಾಯ್ ಮಾಡಲಾಗಿತ್ತು. ಹಾ ಸರ್, ನನ್ನ ಅಲ್ಲಿ ಸುಮಾರು ನಾವು ಸಂಜೆ ಹೋದ್ವಿ, ಮತ್ತೆ ಬೆಳಿಗ್ಗೆ ನಮ್ಮ ಸೀನಿಯರ್ಸ್ ಜೊತೆ ನಾವು ಹೋಗ್ತಾ ನಾವು ಎಲ್ಲಿ ಉಳ್ಕೊಂಡಿದೀವಿ ಅಂದ್ರೆ, ಇದು ಹೃದಯ ವಿದ್ರಾವಕವಾದಂತಹ ಜಾಗ. ಕಾಶ್ಮೀರಿ ಪಂಡಿತರ ಮನೆಗಳು ಸುಟ್ಟೋಗಿದಾವೆ. ಹಾ ಆ ಸರ್, ಮನೆಗಳನ್ನ ನಾವು ಸ್ವಲ್ಪ ರೆಡಿ ಮಾಡ್ಕೊಂಡು ಆ ಮನೆಗಳಲ್ಲಿ ನಾವು ಇದ್ವಿ ಹಾ ಸರ್, ಡ್ಯೂಟಿ ಮಾಡಕ್ಕೋಸ್ಕರ. ಗೊತ್ತಾಯ್ತು ನಮ್ಗೆ ಸರ್. ಯಾವುದೇ ಸಪರೇಟ್ ಕ್ಯಾಂಪ್ ಇಲ್ಲ, ಹಾ ಸರ್. ಯಾವ ಯಾವ ಮನೆಗಳಲ್ಲಿ ಜನ ಇಲ್ಲ, ಮುರುಕಲು ಮನೆಗಳಿದಾವೆ, ಹಾ, ಅವನೇ ಕ್ಯಾಂಪ್ಗಳು ಮಾಡ್ಕೊಂಡು ಸುಟ್ಟೋಗಿದಾವೆ. ಹಾ ಸರ್, ಹಾ, ಅಲ್ಲಿ ಕಾಶ್ಮೀರದಲ್ಲಿ ಟ್ರೈನಿಂಗ್ ಅಲ್ಲಿ ಇರುವಾಗ ನಮ್ಗೆ ಏನು ಕಾಶ್ಮೀರದ ಬಗ್ಗೆ ಅರ್ಥ ಆಗಿರ್ಲಿಲ್ಲ. ಆದ್ರೆ ಪೋಸ್ಟಿಂಗಿಗೆ ಹೋದ್ಮೇಲೆ ಕಾಶ್ಮೀರದ ಆ ಒಂದು ವಾತಾವರಣವನ್ನ ನಾವು ಕಣ್ಣಂಚಿನಿಂದ ನೋಡಿದಾಗ ಅರ್ಥ ಆಯ್ತು, ಉಗ್ರವಾದಿಗಳು ಎಷ್ಟು ಅಟ್ಟಹಾಸ ಮೆರೆದಿದ್ದಾರೆ ಅಲ್ಲಿ ಅಂತಂದ್ರೆ. ಬಾಂಬ್ಗಳನ್ನ ಹಾಕಿ, ಫೈರಿಂಗ್ ಮಾಡಿ, ಬೆಂಕಿ ಹಾಕಿ ಮನೆಗಳನ್ನ ಸುಟ್ಟಾಕಿದ್ದಾರೆ. ಕಾಶ್ಮೀರಿ ಪಂಡಿತ್ ಜನಾಂಗಗಳ ಮನೆಗಳಲ್ಲಿ ನಾವು ಅವುಗಳನ್ನ ಯಾರು ವಾಸ ಇಲ್ಲ ಅಲ್ಲಿ, ಆ ಮನೆಗಳಲ್ಲಿ ಹಾ ಯಾರು ಸರ್. ವಾಸ ಇಲ್ಲ. ಯಾಕಂದ್ರೆ ಅಷ್ಟು ಭಯ. ಜೀವ ಉಳ್ಕೊಂಡ್ರೆ ಸಾಕಂತೇಳಿ ಕಾಶ್ಮೀರವನ್ನ ಬಿಟ್ಟು ಜಮ್ಮುಗ್ ಬಂದ್ಬಿಟ್ಟಿದ್ದಾರೆ, ಡೆಲ್ಲಿಗೆ ಬಂದ್ಬಿಟ್ಟಿದ್ದಾರೆ. ಹಾ ಸರ್, ಆ ಮನೆಗಳು ಖಾಲಿ ಇದಾವೆ. ಹಾ ಸರ್, ಆ ಖಾಲಿ ಮನೆಗಳಲ್ಲಿ ನಮ್ಮ ಗಡಿ ಭದ್ರತಾ ಪಡೆಯ ಬಟಾಲಿಯನ್ಗಳು ಒಂದೊಂದ್ ಕಡೆ ಒಂದೊಂದ್ ಕಂಪ್ನಿಗಳು ಅಂದ್ರೆ ಆ ಮುರುಕುಲ್ ಮನೆಯಲ್ಲೇನೆ ಮುರ್ಕುಲ್ ಮನೆಯಲ್ಲಿ ಸ್ವಲ್ಪ ರೆಡಿ ಮಾಡ್ಕೊಂಡು ಟಿನ್ ಸೀಟ್ ಹಾಕೊಂಡು ಹಾ ಎಲ್ಲೆಲ್ಲಿ ಇದಾಗಿದ್ದಾವೆ ಮನೆಗಳಲ್ಲಿ, ಕೆಲವು ಸುಟ್ಟೋಗಿದಾವೆ, ಕೆಲವು ಇದಾಗಿದ್ದಾವೆ. ಏನೋ ಸ್ವಲ್ಪ ಚೆನ್ನಾಗಿದಾವೆ. ಅಂದ್ರೆ ದೊಡ್ಡ ದೊಡ್ಡ ಶ್ರೀಮಂತರ ಮನೆಗಳು, ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳವು. ಹಾ ಸರ್, ಆ ಮನೆಗಳಲ್ಲಿ ನಮ್ಮ ಇಡೀ ಕಂಪ್ನಿ ಬರ್ತಾ ಇತ್ತು. ಹಾ ಸರ್, ಅಕ್ಕಪಕ್ಕದ್ದು ಬಿಲ್ಡಿಂಗ್ ಅಂದ್ರೆ ಈ ನಮ್ಮ ಬೆಂಗಳೂರು ತರನೇ 3 ಅಪ್ಸ್ಟೇರ್ 4 ಅಪ್ಸ್ಟೇರ್, ಮೇಲ್ಗಡೆ ಮೇಲ್ಚಾವಣಿ ಇಲ್ಲ, ಅಲ್ಲಿ ಸರ್. ಟಿನ್ ಸೀಟ್. ಯಾಕಂದ್ರೆ ಹಿಮ ಹಿಮ ಬೀಳ್ತದೆ. ಬೀಳುತ್ತೆ ಅಂತ. ಹಾ ಸರ್, ನೀವು ಕಾಶ್ಮೀರದಲ್ಲಿ ಎಲ್ಲೂ ಬೆಂಗಳೂರು ತರ ಮನೆ ಇಲ್ಲ. ಹಾ ಸರ್, ಎಷ್ಟೇ ಶ್ರೀಮಂತ ಆಗಿದ್ರು ಮೇಲೆ ಟಿನ್ ಸೀಟೇ ಹೊಡೆದಿರ್ಬೇಕು. ಹಾ ಸರ್, ಯಾಕಂದ್ರೆ ಅದು ಮತ್ತೆ ಅದು ಈ ತರ ಓರೆ ಆಗಿರ್ಬೇಕು, ಹಾ ಸರ್. ಹಿಮಪಾತ ಆಗೋಗುತ್ತೆ, ಜಾರ್ಬುಳ್ಳಿ ಜಾರೋಗ್ಲಿ ಅಂತ. ಕಾಶ್ಮೀರದಲ್ಲಿ ಎಷ್ಟೇ ಶ್ರೀಮಂತರ ಮನೆಗಳಿದ್ರೂ ಕೂಡ ಮೇಲ್ಚಾವಣಿ ಮಾತ್ರ ಟಿನ್ ಸೀಟ್ ಅಲ್ಲೇ ಇರತ್ತೆ. ಹಾ ಸರ್. ಯಾಕಂದ್ರೆ ಟಿನ್ ಸೀಟ್ ಇಳಿಜಾರಾಗಿರ್ತದೆ ಎರಡು ಕಡೆ. ಹಾ ಸರ್, ಯಾಕೆ ಅಂದ್ರೆ ಮಂಜು ಬೀಳ್ತದಲ್ಲ, ಹಾ ಸರ್. ಆ ಮಂಜು ಅಲ್ಲಿ ಕರಗೋಗಿ ನೀರಾಗ್ಲಿ ಹಾ, ಅಂತ. ಹಿಮಪಾತ ಆದಾಗ ಅದು ಕರಗಿ ನೀರಾಗ್ಲಿ ಅಂತ. ಹಾ ಸರ್, ಮತ್ತೆ ನಿಮ್ ಇಲ್ಲಿ ಈ ತರ ಕಾಂಕ್ರೀಟ್ ಮನೆ ತರ ಆದ್ರೆ ಅಲ್ಲೇ ಮೇಲೆ ಕೂತ್ಕೊಂಡು ಲೆವೆಲ್ ಆಗ್ಬಿಡ್ತದೆ, ಹಾ ಸರ್, ಮತ್ತೆ ಗಟ್ಟಿ ಆಗ್ತದೆ. ಆಮೇಲೆ ಎಷ್ಟೋ ಮನೆಗಳು ಖಾಲಿ. ನಾನು ಕೇಳಿದೆ, ಏನಿದು ಈ ತರ ಇದೆಯಲ್ಲ ಅಂತ ನಮ್ಮ ಸೀನಿಯರ್ಸ್ ಕೇಳಿದೆ. ಅವ್ರು ಹೇಳಿದ್ದು ನಮ್ಗೆ ಅದ ಯಾವುದೇ ಆಫೀಸ್ ಇಲ್ಲಪ್ಪ, ಇಲ್ಲಿ ಹಾ ಯಾವುದೇ ಸರ್. ಹೆಡ್ ಕ್ವಾರ್ಟರ್ ಇಲ್ಲ. ಹಾ ಸರ್, ನಾವು ಈ ಪಂಡಿತ್ ಜನಾಂಗಗಳ ಮನೆಗಳಲ್ಲಿ ಉಳ್ಕೊಂಡಿದೀವಿ. ಹಾ ಸರ್, ಅವ್ರು ಯಾಕೆ ಮನೆ ಬಿಟ್ಟೋಗಿದ್ದಾರೆ ಅಂತಂದ್ರೆ, ಹಾ ಸರ್, ಏನ್ ಮನೆಯ ಜೀವ ಭಯ, ಜೀವ ಉಳಿಸ್ಕೊಳ್ಳೋದಕ್ಕೋಸ್ಕರ ಮನೆ ಮಠ ಎಲ್ಲ ಆಸ್ತಿ. ಸರ್, ಒಂದೊಂದ್ ಮನೇಲಿ ನಾವು ನೋಡಿದ್ವಿ, ಅಡ್ಗೆ ಮಾಡಿರ್ತಕ್ಕಂಥ ಅನ್ನ ಕೂಡ ಏನೂ ಆಗಿಲ್ಲ, ಅನ್ನ ಕೂಡ ಹಾಗೆ ಇದೆ. ಎಷ್ಟು ಇದಲ್ವಾ ಸರ್ ಆ ನೋವು. ನಾನು ಅದನ್ನ ನೋಡಿ ಅವಾಗ ಇಮ್ಯಾಜಿನ್ ಮಾಡ್ಕೊಂಡೆ, ಅನ್ನ ಹಾಗೆ ಇದೆ ಪಾತ್ರೆಯಲ್ಲಿ, ಯಾಕೆ ಕೆಟ್ಟಿಲ್ಲ ಅಂತಂದ್ರೆ ಅದು ಅಷ್ಟು ಕೂಲ್ಡ್ ಏರಿಯಾ ಹಾ ಸರ್, ಕಾಶ್ಮೀರ, ಅದು ಕೆಟ್ಟಿಲ್ಲ. ಅನ್ನ ಹಂಗೆ ಗಟ್ಟಿ ಕಟ್ಕೊಂಡು ಪಾತ್ರೆಯಲ್ಲಿ ಅಲ್ಲೇ ಇದೆ. ಒಂದೊಂದು ಮನೆಗಳಲ್ಲಿ ನಾವು ಸರ್ಚ್ ಮಾಡಕ್ ಹೋದಾಗ ನೋಡ್ತೀವಲ್ಲ, ಹಾ ಸರ್, ಬಹಳ ಹೃದಯ ವಿದ್ರಾವಕ ಸಂಗತಿ ಅದು. ಹೀಗೂ ಜೀವನ ಇದೆಯಾ ಅಂತ. ಆಮೇಲೆ ತಿನ್ನೋ ಅನ್ನಕ್ಕೂ ಅಲ್ಲಿ ಈ ಕಷ್ಟ ಬಂದಿದೆಯಲ್ಲ. ಕಷ್ಟ, ತಿನ್ನೋ ಅನ್ನಕ್ಕೂ ಕಷ್ಟ ಅಂದ್ರೆ ಜೀವ ಉಳ್ಕೊಂಡ್ರೆ ಯಾವತ್ತಾದ್ರೂ ತಿನ್ಬೋದಲ್ಲ. ಹೌದು ಸರ್, ಹೌದೌದು.
ಅದಕ್ಕೆ ಅವರು ಅಂದ್ರೆ ಉಗ್ರವಾದಿ ಬಂದು ಅಟ್ಯಾಕ್ ಮಾಡಿರ್ತಾರೆ. ಹಾ ಸರ್. ಆ ಟೈಮಲ್ಲಿ ಹೇಳಿರ್ತಾರೆ, ನೀವು ಇಲ್ಲೇ ಇರ್ಬೇಕಂದ್ರೆ ನಾವ್ ಹೇಳಿದ್ ಮಾಡ್ಬೇಕು, ಇಲ್ಲ ಅಂದ್ರೆ ಎಸ್ಕೇಪ್ ಆಗ್ತಾ ಇರ್ಬೋದು. ಅಲ್ಲಿ ಉಗ್ರವಾದಿಗಳು ತುಂಬಾ ತೊಂದರೆ ಕೊಟ್ಟಿದ್ದಾರೆ. ಯಾಕೆ ಅಂತಂದ್ರೆ ಅವರು ಅವ್ರ ಕಡೆಗೆ ಕನ್ವರ್ಟ್ ಮಾಡ್ಕೋಬೇಕು ಅವ್ರನ್ನ, ಅಲ್ಲಿನ ಜನಗಳನ್ನ. ಎಷ್ಟು ತೊಂದರೆ ಕೊಟ್ಟಿದ್ದಾರೆ ಅಂದ್ರೆ, ನೀನು ಒಪ್ಕೊಂಡಿಲ್ವಾ, ಶೂಟ್ ಮಾಡಿ, ಅದನ್ನ ದೊಡ್ಡ ವಿಷಯ ಅಲ್ಲ ಅವ್ರಿಗೆ ಶೂಟ್ ಮಾಡೋದು. ಆದ್ರೆ ಅಮಾಯಕರನ್ನ ಕೊಲೆ ಮಾಡೋದು ಚೆನ್ನಾಗಿರೋದಿಲ್ಲ. ಇವರು ಜೀವ ಉಳ್ಕೊಂಡ್ರೆ ನಾಳೆ ದಿನ ಏನಾದ್ರು ಮಾಡ್ಬೋದು ಅಂತ ಹೇಳಿ ಅಲ್ಲಿಂದ ಮನೆ ಆಸ್ತಿ ಎಲ್ಲವನ್ನು ಬಿಟ್ಟು, ಕೆಲವೊಂದೊಂದು ಮನೆಗಳು ನಾನು ನೋಡಿದ್ದೀನಿ, ಬುಕ್ಸು ರ್ಯಾಕಲ್ಲಿ ತುಂಬಿದಾವೆ ಸರ್, ಬೇಕಾದಷ್ಟು. ಮತ್ತೆ ಟೇಬಲ್ ಲ್ಯಾಂಪ್, ಓದಕ್ ಮಕ್ಕಳಿಗೆ ಟೇಬಲ್ ಲ್ಯಾಂಪ್ ಹಾಕಿರ್ತಾರೆ, ಅದು ಕೂಡ ಅಲ್ಲೇ ಇದೆ. ದಿನ ಬಳಕೆ ವಸ್ತುಗಳೆಲ್ಲ ಅಲ್ಲೇ ಇದ್ದಾವೆ, ಜನ ಇಲ್ಲ. ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಎಷ್ಟು ಭಯ ಅವ್ರಿಗೆ ಸೃಷ್ಟಿ ಮಾಡಿದ್ದಾರೆ ಅಂತ. ಆಗ ಅಂತ ಮನೆಗಳನ್ನೆಲ್ಲ ನಾವು ಸರ್ಚ್ ಮಾಡಿ ಆ ಮನೆಗಳಲ್ಲಿ ನಾವು ಉಳ್ಕೊಂಡಿದ್ದು. ಮತ್ತೆ ನಮ್ದು ಅಲ್ಲಿ ಮೇನ್ ಡ್ಯೂಟಿ ಏನಪ್ಪಾ ಅಂತಂದ್ರೆ, ಈ ಉಗ್ರವಾದಿಗಳು ಅವರು ಜನಸಾಮಾನ್ಯರ ತರನೇ ಇರ್ತಾರೆ, ನಮ್ಗೆ ಕಾಣಿಸ್ಕೊಳ್ಳೋದಿಲ್ಲ, ಐಡೆಂಟಿಫೈ ಮಾಡಕ್ ಆಗೋದಿಲ್ಲ. ಯಾವಾಗ ಐಡೆಂಟಿಫೈ ಮಾಡೋದು ಅಂದ್ರೆ, ಏನಾದ್ರು ಫೈರ್ ಮಾಡಿದಾಗ ಮಾತ್ರ ಐಡೆಂಟಿಫೈ ಮಾಡ್ಬೋದು. ಮತ್ತೆ ಹೈಡೌಟ್ ಯಾರಾದ್ರೂ ಸುಳಿವು ಸಿಗ್ಬೇಕು, ಆಗ ಮಾತ್ರ ನಾವು ಫೈಂಡ್ ಔಟ್ ಮಾಡ್ಬೋದು. ಆಮೇಲೆ ನಮ್ಮ ಬೆಟಾಲಿಯನ್ ಹೋದ್ಮೇಲೆ ಅಲ್ಲಿ ತುಂಬಾ ಕಂಟ್ರೋಲ್ ಮಾಡಿದೆ. ಸೆಕ್ರೆಟರಿಯೇಟ್ಗೆ ಹೋಗುವಾಗ ಗನ್ನಿಗೆ ಸೈಲೆನ್ಸರ್ ಅಂತ ಒಂದು ಇದನ್ನ ಫಿಕ್ಸ್ ಮಾಡ್ಕೊಂಡ್ರೆ ಅದು ನೀವು ಶೂಟ್ ಮಾಡಿದಾಗ ಸೌಂಡ್ ಬರೋದಿಲ್ಲ. ಆ ರೀತಿ ಒಬ್ಬ ಟ್ರೈ ಮಾಡ್ತಾ ಇದ್ದ ಉಗ್ರವಾದಿ. ಅದನ್ನ ನಮ್ಮವರು ಬ್ಯಾನಕ್ಯುಲರ್ ನೋಡಿ ಕಣ್ಣು ಹಿಡಿದು ಶೂಟ್ ಮಾಡಿದ್ರು. ಶೂಟ್ ಮಾಡಿ ಅಲ್ಲೇ ಡೆಡ್ ಬಾಡಿ ತಗೊಂಬಂದ್ರು, ಮತ್ತೆ ಅವ್ನ ಬಂದೂಕು ಎಲ್ಲ ನಾವು ರಿಕವರಿ ಮಾಡ್ಕೊಂಡ್ವಿ. ಆಮೇಲೆ ಉಗ್ರವಾದಿಗಳಿಗೆ ನಾವು ಎದುರೋ ಮಾತೇ ಇಲ್ಲ, ಯಾಕಂದ್ರೆ ನಾವು ಟ್ರೈನಿಂಗ್ ಪಡ್ಕೊಂಡಿರೋರು, ಗನ್ನು ಯಾವ ರೀತಿ ಶೂಟ್ ಮಾಡಬೇಕು ಅನ್ನೋದನ್ನ ನಿಖರವಾಗಿ ಸರ್ಕಾರದ ಆದೇಶದ ಮೇರೆಗೆ ನಾವು ಕಲ್ತಿರೋರು. ಉಗ್ರವಾದಿ ಕದ್ದು ಮುಚ್ಚಿ ಟ್ರೈನಿಂಗ್ ಮಾಡಿರೋದು. ಹೌದು ಸರ್, ಹೌದು. ನಮ್ಗೆ ಟ್ರೈನಿಂಗ್ ಕೊಡಕ್ಕೆ ರಾಜಾರೋಸವಾಗಿ ಗ್ರೌಂಡ್ ಇದೆ. ಹೌದು ಸರ್. ವೆಪನ್ಗಳಿದ್ದಾವೆ. ಹೌದು ಸರ್. ಪ್ರಮಾಣೀಕೃತ ಗುರುಗಳಿದ್ದಾರೆ. ಹೌದು ಸರ್. ಅವರ ಅಡಿಯಲ್ಲಿ ನಾವು ಟ್ರೈನಿಂಗ್ ತಗೊಂಡು ಪರ್ಫೆಕ್ಷನ್ ಯಾವ ರೀತಿ ಅನ್ನೋದನ್ನ ಟೆಸ್ಟ್ ಮಾಡಿ ಪಾಸ್ ಆಗಿರ್ತೀವಿ. ಹೌದು ಸರ್. ಅವನು ಕದ್ದು ಮುಚ್ಚಿ ಯಾರಿಗೋ ಕಾಣದಂಗೆ ಕಲ್ತಿರೋದು. ಹೌದು ಸರ್. ಅವನ್ ಎಲ್ಲಿ ಪರ್ಫೆಕ್ಷನ್ ಮಾಡಕ್ ಸಾಧ್ಯ? ಹೌದು ಸರ್. ಅವನ್ ಗನ್ ಇರ್ತದೆ ಅವನ ಕೈಲಿ, ಅವನ್ ಶೂಟ್ ಮಾಡಿದಾಗ ಗುರಿ ಕರೆಕ್ಟ್ ಆಗಿ ಬೀಳೋದಿಲ್ಲ. ಆದ್ರೆ ನಾವು ಶೂಟ್ ಮಾಡ್ತೀವಿ, ನಾನು ಮತ್ತೆ ನಮ್ಮ ಬೆಟಾಲಿಯನ್, ಯಾವ್ದೇ ಇಡೀ BSF, ಇಡೀ ಆರ್ಮಿ, ಯಾವ ಸೋಲ್ಜರ್ ಶೂಟ್ ಮಾಡ್ತಾನೆ ಗೋಲಿ ಹಿಟ್ ಮಾಡ್ತಾನೆ. ನಮ್ಮ ದೇಶದ ಸೈನಿಕರು ಯಾರೇ ಆಗಿರ್ಲಿ, ಅವರು ಎಲ್ಲಿ ಗುರಿ ಇಡ್ತಾರೆ ಅಲ್ಲೇ ಗೋಲಿನ ಶೂಟ್ ಮಾಡ್ತಾರೆ. ಹೌದು ಸರ್. ಆ ಕಡೆ ಈ ಕಡೆ ಹೋಗೋ ಮಾತೇ ಇಲ್ಲ. ಒಂದ್ ವೇಳೆ ಅವನು ತಲೆಯಲ್ಲಿ ಕಣ್ಣಿಗೆ ಗುರಿ ಇಟ್ಟು ಹೊಡಿಬೇಕಂದ್ರೆ ಕಣ್ಣನ್ನೇ ತೆಗಿಬಹುದು. ಅಷ್ಟು ಪರ್ಫೆಕ್ಷನ್ ನಮ್ಮ ಇಡೀ ದೇಶದ ಎಲ್ಲಾ ಸೋಲ್ಜರ್ಗೂ ಪರ್ಫೆಕ್ಟ್ ಟ್ರೈನಿಂಗ್ ಕೊಟ್ಟಿದ್ದಾರೆ. ಕಾಶ್ಮೀರದಲ್ಲಿ ಈ ರೀತಿ ಆಪರೇಷನ್ಗಳು ತುಂಬಾ ನಡೀತಾ ಇರ್ತವೆ. ಕಾರ್ಡನ್ ಸರ್ಚಿಂಗು ಅದೆಲ್ಲ ನಡೀತಾ ಇರ್ತದೆ. ಕಾರ್ಡನ್ ಅಂದ್ರೆ ಒಂದು ಊರಿನ ಹೊರಗಡೆ ಫುಲ್ ಬೇಲಿ ಹಾಕ್ತಂಗೆ ಗಾರ್ಡಿಂಗ್ ಮಾಡೋದು. ಮತ್ತೆ ಅದ್ರೊಳಗಡೆ ಇನ್ನೊಂದು ಟೀಮ್ ಸರ್ಚಿಂಗ್ ಮಾಡ್ತದೆ. ಇಂಥ ಕಡೆ ಉಗ್ರವಾದಿ ಇದ್ದಾರೆ ಅಂತ ಹೈಡೌಟ್ ಅಲ್ಲಿ ಸರ್ಚಿಂಗ್ ಮಾಡಿ ಅಲ್ಲಿ ವೆಪನ್ಗಳು ಅವರು ಒಂದು ಸ್ಟೋರ್ ಮಾಡ್ಕೊಂಡಿರ್ತಾರೆ. ಅದೇನೋ ಇನ್ಫಾರ್ಮೇಶನ್ ಸಿಕ್ಕಿರ್ತದೆ ನಮ್ಮ ಹೆಡ್ ಕ್ವಾರ್ಟರ್ ಮತ್ತೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ. ಅಲ್ಲಿ ಹೋಗಿ ಸರ್ಚ್ ಮಾಡ್ತೀವಿ, ಆ ವ್ಯಕ್ತಿ ಇಲ್ಲಿಯವನೇನಾ ಅಥವಾ ಪಾಕಿಸ್ತಾನದವನ ಯಾರು ಅನ್ನೋದೆಲ್ಲ ಸರ್ಚ್ ಮಾಡ್ತೀವಿ. ಈ ತರ ಆಪರೇಷನ್ಗಳು ಮಾಡ್ತಾ ಇರ್ತೀವಿ ಅಲ್ಲಿ. ಆಮೇಲೆ ಹಿಂಗೆ ನಡೀತಾ ಇತ್ತು. ಒಂದು ಸುಮಾರು 1995-96 ಅಲ್ಲೇ ಇದ್ವಿ.
7ಕ್ಕೆ ಕಾಶ್ಮೀರದಿಂದ ನಮಗೆ ಪೂರ್ತಿ ಬಟಾಲಿಯನ್ ಮೂವ್ಮೆಂಟ್ ಆಯ್ತು ರಾಜಸ್ಥಾನಕ್ಕೆ. ಹಾ ಸರ್. ರಾಜಸ್ಥಾನದಲ್ಲಿ ಅಲ್ಲಿ ತುಂಬಾ ಚಳಿ, ಇಲ್ಲಿ ತುಂಬಾ ಬಿಸಿಲು. ಹಾ ಸರ್. ಮತ್ತೆ ಬಾರ್ಡ್ರು ಹೇಗೆ ಅಂದ್ರೆ, ಒಂದು ಊರಿದೆ ನಾಚ್ನಾ ಅಂತ, ಹಾ ಸರ್. ಪೋಖರನ್ ಆದ್ಮೇಲೆ, ಪೋಖರನ್ ಹೆಸರು ಕೇಳಿರ್ಬೋದು ನೀವೆಲ್ಲ. ಹಾ ಸರ್. ಪೋಖರನ್ ಆದ್ಮೇಲೆ 180 ಕಿಲೋಮೀಟರ್ ಅಲ್ಲಿ ಒಂದು ಊರಿದೆ ನಾಚನ, ಅದ್ರ ಹೆಸರು. ಹಾ ಸರ್. ನಾಚ್ನಾ ಇಂದ 180 ಕಿಲೋಮೀಟರ್ ನೀವು ಪಾಕಿಸ್ತಾನ ಕಡೆಗೆ ಹೋದ್ರೆ ಯಾವ್ದು ಊರಿಲ್ಲ, ಓಹೋ, ಜನ ಇಲ್ಲ, ಸರಿ ಸರ್. ಬರೀ ಮರಳು. ಈ ಕಡೆ ನೋಡಿದ್ರೆ ಮರಳು, ಈ ಕಡೆ ನೋಡಿದ್ರೆ ಮರಳು, ಮರುಭೂಮಿ ಸರ್. ಮರುಭೂಮಿ. ನಾಚ್ನಾ ಅನ್ನೋ ಊರೇ ಲಾಸ್ಟು. ಹಾ ಸರ್. ಆ ಊರಿಂದ 180 ಕಿಲೋಮೀಟರ್ ಪಾಕಿಸ್ತಾನ ಕಡೆಗೆ ಹೋದ್ರೆ ಅಲ್ಲಿ ನಮ್ಮ ದೇಶದ ಗಡಿಯ ಬೇಲಿದೆ. ಹಾ ಸರ್. ಮತ್ತೆ ಬೇಲಿನ ದಾಟ್ಕೊಂಡು ನೀವು 150 ಮೀಟರ್ ಆ ಕಡೆಗೆ ಹೋದ್ರೆ ನಮ್ ದೇಶದ ಗಡಿಯ ಬಾಂದ್ಗಲ್ಲು ಹಾ ಸರ್. ಇದೆ, ಅಂದ್ರೆ ಪಿಲ್ಲರ್ ಅಂತ ಹೇಳ್ತೀವಿ. ಹಾ ಸರ್. ಇಂಡೋ ಪಾಕಿಸ್ತಾನ ಅಂತ ಬರ್ದಿದೆ, ಆ ಪಿಲ್ಲರ್ ನಂಬರ್ಗಳಿದಾವೆ. ಹಾ ಸರ್. ನಮ್ಗಳ ಡ್ಯೂಟಿ ಬೀಳ್ತದೆ ಅದರಲ್ಲಿ. ಹಾ ಸರ್. ಈ ಪಿಲ್ಲರ್ ಇಂದ ಈ ಪಿಲ್ಲರ್ ವರೆಗೆ ಇಂತಿಂತವ್ರದ್ದು ಡ್ಯೂಟಿ, ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರ್ತದೆ. ಹಾ ಸರ್. ಆ ಒಂದು ಏರಿಯಾದಲ್ಲಿ, ಹಾ ಆ ಸರ್. ಒಂದು ಗಡಿ ಬೌಂಡ್ರಿ ಏನಿದೆ ಹಾ ಸರ್. ಅಲ್ಲಿ ಆ ನುಸುಳಿ ಯಾರು ಬರಬಾರ್ದು. ಹಾ ಸರ್. ಫೆನ್ಸಿಂಗ್ ಆಗಿದೆ, ಹಾ ಸರ್. ಫೆನ್ಸಿಂಗ್ ನ ಕ್ರಾಸ್ ಮಾಡಿ ಯಾರು ಬರಬಾರ್ದು. ಹಾ ಸರ್. ಮತ್ತೆ ಈ ಪಿಲ್ಲರ್ ಇಂದ ಇಂಥ ಪಿಲ್ಲರ್ ವರ್ಗೆ ಅಂತ ಡ್ಯೂಟಿ ಮೆನ್ಷನ್ ಆಗಿರುತ್ತೆ. ಆ ಬೌಂಡ್ರಿಯಲ್ಲಿ, ಇಂಡೋ ಪಾಕಿಸ್ತಾನ್ ಗಡಿ ಬೌಂಡ್ರಿ ಏನಿದೆಯಲ್ಲ, ಆ ಬೌಂಡ್ರಿನ ತಸ್ಕರಿ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೆದು ಅಥವಾ ಕಟ್ ಮಾಡಿದ್ರೆ ಏನೇ ಆಗಿದ್ರು, ಯಾರ ಡ್ಯೂಟಿಯಲ್ಲಿ ಆಗಿದೆ ಅನ್ನೋದು ಪ್ರೂವ್ ಆದ್ಮೇಲೆ ಆ ವ್ಯಕ್ತಿಗೆ ಮರಣದಂಡನೆ. ಅಷ್ಟು ಕಠೋರವಾದ ಶಿಕ್ಷೆ ಕೊಡ್ತಾರಾ ಸರ್? ಖಂಡಿತ. ಯಾಕಂದ್ರೆ ಏನ್ ಪಾರ್ ಮಾಡಿರ್ಬೋದು ಯಾರಿಗ್ ಗೊತ್ತು. ಹಾ ಸರ್. ವೆಪನ್ ತರಿಸ್ಕೊಂಡಿರ್ಬೋದು, ಇಲ್ಲ ವೆಪನ್ ಕಳ್ಸಿರ್ಬೋದು, ಹಾ ಸರ್. ಇವನೇ ಇಲ್ಲಿ ಡ್ಯೂಟಿಯಲ್ಲಿ ಮಲಗಿರ್ಬೋದು. ಅಂದ್ರೆ ಆ ರೆಸ್ಪಾನ್ಸಿಬಿಲಿಟಿ ಪರ್ಸನ್ ಅಂತ, ಆ ಯೋಧನ ರೆಸ್ಪಾನ್ಸಿಬಿಲಿಟಿ ಅದು. ಆ ಯೋಧ ಯಾರು ಕೂಡ ಆ ರೀತಿ ಮಾಡೋದಿಲ್ಲ. ನಾವು ಕಣ್ಣಲ್ಲಿ ಕಣ್ಣಿಟ್ಟು ನಮ್ ಡ್ಯೂಟಿನ ನಿಭಾಯಿಸ್ತೀವಿ, ಮತ್ತೆ ಚಾರ್ಜ್ ಕೊಡ್ತೀವಿ. ಹಾ ಸರ್. ಚೇಂಜ್ ಆದಾಗ, ಡ್ಯೂಟಿ ಚೇಂಜ್ ಆಗುತ್ತಲ್ಲ, ಅವ್ರಿಗೆ ಪೂರ್ತಿ ಈ ಪಿಲ್ಲರ್ ಇಂದ ಆ ಪಿಲ್ಲರ್ಗೆ ಫಿಸಿಕಲಿ ಅವ್ರಿಗೆ ತೋರಿಸ್ಕೊಂಡು ಚೆಕ್ ಮಾಡಿ ಮತ್ತೆ ನಾವು ಡ್ಯೂಟಿ ರಿಲೀವ್ ಆಗೋದು. ಹಾ ಸರ್. ಅದೇ ರೀತಿ ಎಲ್ಲರೂ ಕಾಯ್ತಾ ಇದ್ದಾರೆ. ಇನ್ನೊಂದು ಏನಂತಂದ್ರೆ, ಪಾಕಿಸ್ತಾನದವ್ರು ಬೇಲಿ ಹಾಕಿಲ್ಲ. ಹಾ ಸರ್. ನಮ್ಮ ದೇಶದವ್ರು ಮಾತ್ರನೇ, ಭಾರತ ದೇಶದವರು ಬೇಲಿ ಹಾಕಿದ್ದಾರೆ. ಸುಮಾರು 6,000 ಕಿಲೋಮೀಟರ್ ಇಂಡೋ ಪಾಕಿಸ್ತಾನ್ ಮತ್ತೆ ಟೋಟಲ್ 14,000 ಚಿಲ್ಲರೆ ಬಾರ್ಡರ್ ಇದೆ ನಮ್ದು. ಹಾ ಸರ್. ಅದ್ರಲ್ಲಿ 6,000 ನೀರಲ್ಲಿ ಬರ್ತದೆ. ಹಾ ಸರ್. ವಾಟರ್ ಅಲ್ಲಿ, ಅಂದ್ರೆ ಸೌತ್ ಸೈಡ್. ಹಾ ಸರ್. 6,000 ಕಿಲೋಮೀಟರ್ ಸಮುದ್ರ ಗಡಿ ಬರ್ತದೆ. ಹಾ ಸರ್. ಇನ್ನು ಉಳಿಕೆ 14,600 ಕಿಲೋಮೀಟರ್ ನಮ್ದು ಹಾ ಸರ್. ಭೂಮಿ ಮತ್ತೆ ನಮ್ಮ ದೇಶ ಮತ್ತೆ ಬೇರೆ ದೇಶಗಳ ನಡುವೆ ಬಾರ್ಡರ್ ಬರ್ತದೆ. ಸರ್. ಅಂದ್ರೆ ಉದಾಹರಣೆಗೆ ಈಗ ಪಾಕಿಸ್ತಾನ, ಆಫ್ಘಾನಿಸ್ತಾನ, ಚೈನಾ, ಶ್ರೀಲಂಕಾ, ನೇಪಾಳ, ಶ್ರೀಲಂಕಾ ಮಧ್ಯೆ ನೀರು ಬಂತು. ಇಲ್ಲಿ ಸರ್. ಬಾರ್ಡರ್ ಇಲ್ಲ. ಹೌದು ಸರ್. ನಿಮ್ದು ಈ ಕಡೆ ಭೂತಾನು, ಹಾ ಸರ್. ಬಾಂಗ್ಲಾದೇಶ್, ಹಾ ಸರ್. ಮಯನ್ಮಾರ್, ಹಾ ಸರ್. ಇಲ್ಲೆಲ್ಲ ನಿಮ್ಗೆ ಗಡಿ ಗಡಿ ಇದೆ. ಮತ್ತೆ ಈ ಕಡೆ ನಮ್ದು ರೆಸ್ಪಾನ್ಸಿಬಿಲಿಟಿ ಬಂದು ಈ ಪಾಕಿಸ್ತಾನ ಮತ್ತೆ ಬಾಂಗ್ಲಾದೇಶ, ಇವೆರಡು ನಮ್ಮ ಗಡಿ ಭದ್ರತಾ ಪಡೆದು. ಹಾ ಸರ್. ಆ ಕಡೆ ಹೋದಾಗ ನಿಮ್ಗೆ ITBP ಬರ್ತದೆ. ಹಾ ಸರ್. ಇಂಡೋ ಟಿಬೆಟಿಯನ್ ಹಾ ಸರ್. ಪೊಲೀಸ್ ಅಂತ. ನಾವು ಇವೆರಡು ಗಡಿನ ನೋಡ್ಕೊಂಡಿದೀವಿ. ಹಾ ಸರ್. ಹಾ, ಇಲ್ಲಿ ಚಳಿಗಾಲದಲ್ಲಿ ತುಂಬಾ ಚಳಿ, ಬಿಸಿಲುಗಾಲದಲ್ಲಿ ತುಂಬಾ ಬಿಸಿಲು. ರಾಜಸ್ಥಾನದಲ್ಲಿ ಎಲ್ಲಿಯೂ ಮರ ಇಲ್ಲ ಸ್ವಾಮಿ. ಹಾ ಸರ್. ನೆರಳಲ್ಲಿ ನಿಂತ್ಕೋತೀವಿ ಅಂದ್ರೆ ಮರ ಇಲ್ಲ. ನಾನು ಹೇಳ್ತಾ ಇರೋ ಜಾಗದಲ್ಲಿ. ರಾಜಸ್ಥಾನದಲ್ಲಿ ಕೆಲವು ಕಡೆ ಇದ್ದಾವೆ. ಡಿಸ್ಟ್ರಿಕ್ಟ್ ಜೈಸಲ್ಮೇರ್, ಬಾಡ್ಮೇರ್ ಮತ್ತೆ ಬಿಕಾನಿಯರ್, ಈ 3 ಡಿಸ್ಟ್ರಿಕ್ಟ್ ಅಲ್ಲಿ ನೀವು ಕೇಳಿರ್ಬೋದು ಬಾರ್ಡರ್ ಫಿಲಮ್ ನೋಡಿದ್ದೀನಿ ಸರ್ ನಾನು. ಅದು ಈ ನಾನು ಹೇಳಿದ ಲೊಕೇಶನ್ ಇಲ್ಲೇ ತೆಗ್ದಿರೋದು. ತನೋಟ್ ಮಾತಾ ಮಂದಿರ ಅಂತ ಒಂದು ಇದೆ ಅಲ್ಲಿ,
ಇದು ವಿಶೇಷತೆ ಏನ್ ಗೊತ್ತಾ, ಹಾ ಸರ್ 1971ನೇ ಇಸ್ವಿಲಿ ಇಂಡೋ ಪಾಕಿಸ್ತಾನ ವಾರ್ ಆಗ್ತದಲ್ಲ, ಹಾ ಸರ್ ಅಲ್ಲಿಗೆ ಒಂದು ಬಾಂಬ್ ಬಂದ್ ಬೀಳ್ತದೆ ಟೆಂಪಲ್ಗೆ ಸರ್ ಆ ಟೆಂಪಲ್ ಹತ್ರ. ಹಾ ಸರ್ ಅದು ಇನ್ನೂವರೆಗೆ ಬ್ಲಾಸ್ಟ್ ಆಗಿಲ್ಲ. ಮೈ ಗಾಡ್ ಅಲ್ಲಿ ವಿಶೇಷತೆ. ಹಾ ಸರ್ ನಮ್ಮ ಬಟಾಲಿಯನ್ ಯಾರೇ ಹೋದ್ರು ಅಲ್ಲಿ ಪೂಜೆ ಮುಗಿಸಿ ಮುಂದಕ್ಕೆ ಹೋಗ್ತಾರೆ. ಹಾ ಸರ್ ಅಲ್ಲಿನ ಒಂದು ಹಾ, ಕಲ್ಚರ್. ತನೌಟ್ ಮಾತಾ ಮಂದಿರ ಅಂತ ಎಸ್ ಸರ್ ಕರೀತೀವಿ. ಅದು ಈಗಲೂ ಇದೆ. ಅದು ನೀವು ಪ್ರವಾಸಿಗರಾಗಿ ಹೋದ್ರೆ ಅಲ್ಲಿ ನೋಡ್ಬೋದು. ಹಾ ಸರ್ ಅದಿದೆ ಅಲ್ಲಿ ವಿಶೇಷತೆ. ಮತ್ತೆ ಅಲ್ಲಿ ಇನ್ನೊಂದು ಏನಪ್ಪಾ ಅಂದ್ರೆ, ನಮ್ಗೆ ಫ್ರೆಶ್ ತರಕಾರಿಗಳಂತೂ ಸಿಗೋದಿಲ್ಲ. ಯಾಕಂದ್ರೆ 180 ಕಿಲೋಮೀಟರ್ ಹಿಂದೆ ಲೋಡ್ ಮಾಡಿ ಕಳ್ಸಿದ್ದಾರೆ. ಹಾ ಸರ್ ಆ ಬಿಸಿಲಿಗೆ ಅದೆಲ್ಲ ತಲುಪೋದಕ್ಕೆ ಅವೆಲ್ಲ ಬಾಡೋಗಿರ್ತವೆ. ಹಾ ಸರ್ ನಮ್ಗೆ ಎಲ್ಲ ಫೆಸಿಲಿಟಿ ಇದೆ, ಆದ್ರೆ ಇದ್ದಿದ್ರಲ್ಲಿ ಓಕೆ. ಹಾ, ನೀರಿಗೆ ತುಂಬಾ ತೊಂದರೆ. ಹಾ ಸರ್ ಒಂದು ಬಕೆಟ್ ಒಬ್ಬ ಸಿಪಾಯಿಗೆ ಹ್ಮ್ ಕಂಟ್ರೋಲ್ ನೀರಲ್ಲಿ ಹ್ಮ್ ಒಂದು ಬಕೆಟ್ ಇಡೀ ಜೀವನ ನಾವು ಇಡೀ ದಿನ ಒಂದು ಬಕೆಟು ಒಂದ್ ದಿನಕ್ಕೆ ಯೂಸ್ ಮಾಡಿದೀವಿ. ಮತ್ತೆ ಅಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರೆ, ಕೆಲವು ದನಗಳಿದಾವೆ ಅಲ್ಲಿ, ಅದಕ್ಕೆ ಯಾರು ಇದಿಲ್ಲ, ಮಾಲೀಕರಿಲ್ಲ. ಯಾಕೆ ಸರ್ ಅದು? ಯಾಕೆಂತಂದ್ರೆ ಆ ಕಾಡಲ್ಲಿ ಎಷ್ಟು ಜನನಿಬಿಡ ಪ್ರದೇಶ ಅಲ್ವಾ, 180 ಕಿಲೋಮೀಟರ್ವರೆಗೆ. ಕೆಲವು ದನಗಳು ಅವುಗಳ ಸಂತಾನೋತ್ಪತ್ತಿ ಆಗಿ ಅಲ್ಲೇ ಇದ್ದಾವೆ. ನಾವು ಅದಕ್ಕೆ ನೀರು ಸ್ವಲ್ಪ ನಮ್ಮ ಕೈಲಾದಷ್ಟು ಊಟ ತಿಂಡಿ ಹಾಕ್ತಿವಿ. ಅವು ನಮ್ಮನ್ನೇ ನಂಬ್ಕೊಂಡಿದೆ ಸರ್. ನಂಬ್ಕೊಂಡಿದ್ದಾವೆ. ಅಂದ್ರೆ ಅವುಗಳು ಎಲ್ಲ ಪೋಸ್ಟಲ್ಲಿ ಇದಾವೆ. ಅವು ಭಾರತೀಯ ಸೇನೆಯನ್ನೇ ನಂಬ್ಕೊಂಡು ಬದುಕೋ ಪ್ರಾಣಿಗಳವು. ಹೌದು, ಖಂಡಿತ ಇವತ್ತಿಗೂ ಇದಾವೆ ಅವು. ಹಾ ಸರ್ ಅವುಗಳಿಗೆ ನಮ್ಮವರೆಲ್ಲ ಮೇವು ಎಲ್ಲ ಹಾಕ್ತಾರೆ. ಆಮೇಲೆ ಅವುಗಳ ಹಾಲು ಕೊಡ್ತದಲ್ಲ, ಅದರಿಂದ ನಮ್ಮವರಲ್ಲಿ ಸ್ವಲ್ಪ ಟೀ ಕಾಫಿ ಮತ್ತೊಂದು ಎಲ್ಲ ಮಾಡ್ಕೊಂಡಿಲ್ಲ ಸರ್. ನೀವು ಅವು ಸಾಕೋದ್ರಿಂದ ಫಲಾಪೇಕ್ಷೆ ಪಡೋದ್ರಲ್ಲಿ ತಪ್ಪೇನಿಲ್ಲ, ನನ್ನ ಭಾವನೆ. ಅದು ಮಾಲೀಕರು ಯಾರಿಲ್ಲ ಅದಕ್ಕೆ. ಹಾ ಸರ್ ನಮ್ಮ ಮಿಲಿಟರಿ ದನಗಳಂತಾನೆ ಅವು ಕರಿಬಹುದು. ಹಸುಗಳು, ಎತ್ತುಗಳು ಎಲ್ಲ ಇದಾವೆ, ಬಟ್ ಸ್ಟ್ರಾಂಗ್ ಆಗಿದಾವೆ. ಯಾಕಂದ್ರೆ ಅಲ್ಲಿಯ ವಾತಾವರಣಕ್ಕೆ ಒಪ್ಕೊಂಡಿದ್ದಾವೆ. ಮೇವಿಗೆ ಏನು ತೊಂದರೆ ಇಲ್ಲ. ಕುರ್ಚಿಲು ಗಿಡಗಳಿದಾವೆ. ಯಾರ್ದು ಜಮೀನು ಇಲ್ಲ ಅಲ್ಲಿ, ಮಾಲೀಕರು ಇಲ್ಲ. ಒಂದು ಸರ್ಕಾರ ಜಮೀನ್ ಅಂತಾನೆ ಹೇಳ್ಬೋದು. ಹೌದು ಸರ್. ಎಲ್ಲಿ ನೀವು ನೋಡಿದಷ್ಟು ಮರಳು. ಆಮೇಲೆ ಅಲ್ಲಿ ಒಂದು 3 ವರ್ಷ ಸರ್ವಿಸ್ ಮಾಡಿದ್ವಿ. 1999ರಲ್ಲಿ ಪುನಃ ಮತ್ತೆ ನಮ್ದು ಬಟಾಲಿಯನ್ನು ಕಾಶ್ಮೀರಕ್ಕೆ ಪುನಃ ಪೋಸ್ಟ್. ಅಂದ್ರೆ ರಾಜಸ್ಥಾನದಲ್ಲಿ 3 ವರ್ಷ ಸೇವೆ ಮುಗಿಸಿ ಮತ್ತೆ ಕಾಶ್ಮೀರಕ್ಕೆ ಬರ್ತೀರಾ ಸರ್? ಪುನಃ ಕಾಶ್ಮೀರಕ್ಕೆ. ಹಾ ಸರ್ 1999ರಿಂದ 2002 ಈ ಒಂದು ಡ್ಯೂರೇಷನ್ ಏನಿದೆಯಲ್ಲ, ಇದು ಕಾರ್ಯಾಚರಣೆಗಳ ಡ್ಯೂರೇಷನ್ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಕನ್ನಡ ಭೈರವಮೂರ್ತಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.